ಸ್ವಾಗತ ಎಲ್ಲರಿಗೆ ಸಂಕ್ಷೇಪ ರಾಮಾಯಣದ ಚರ್ಚೆಗೆ. ಸಂಕ್ಷೇಪ ರಾಮಾಯಣದಲ್ಲಿ ನಾರದರ ಮತ್ತು ವಾಲ್ಮೀಕಿ ಮುನಿಗಳ ಸಂವಾದವನ್ನು ನಾವು ನೋಡ್ತಾ ಇದ್ದೇವೆ. ಆರಂಭದಲ್ಲಿ ಇಲ್ಲಿವರೆಗೆ ಸಂಕ್ಷೇಪ ರಾಮಾಯಣವನ್ನ ಸಂಕ್ಷೇಪವಾಗಿ ಚರ್ಚೆ ಮಾಡಬೇಕಂದ್ರೆ ಇಲ್ಲಿವರೆಗೆ ನಾವೇನ್ ನೋಡಿದ್ದೀವಿ? ಆರಂಭದಲ್ಲಿ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ತಪಸ್ವಿಗಳಾದಂತಹ ವಾಲ್ಮೀಕಿ ಮುನಿಗಳು ತಪಸ್ಸಿನಲ್ಲಿ ನಿರತರಾದಂತಹ, ತಪಸ್ವಾಧ್ಯಾಯ ನಿರತಂ ಮತ್ತು ಸ್ವಾಧ್ಯಾಯದಲ್ಲಿ ಕೂಡ ನಿರತರಾಗಿದ್ದಂತಹ ನಮ್ಮ ನಾರದರಿಗೆ ಒಂದು ಪ್ರಶ್ನೆಯನ್ನ ಕೇಳಿದರು. ಅಪೃಚ್ಛತ ಅಂದ್ರೆ ಒಂದು ಪ್ರಶ್ನೆಯನ್ನ ಕೇಳಿದರು. ಯಾವ ಪ್ರಶ್ನೆ ಅದು ಅಂತ ಹೇಳಿದ್ರೆ, 3 ಶ್ಲೋಕಗಳಲ್ಲಿ ಒಂದೇ ಒಂದು ಪ್ರಶ್ನೆ, ಆದರೆ ಆ ಪ್ರಶ್ನೆಗೆ ಬೇರೆ ಬೇರೆ ಆಯಾಮಗಳು ಇವೆ. ಈ 16 ಗುಣಗಳು ಇರ್ತಕ್ಕಂತಹ ಒಬ್ಬನೇ ಒಬ್ಬ ಮಹಾಪುರುಷ ಇದೇ ಸಮಯದಲ್ಲಿ ಅಸ್ಮಿನ್ ಲೋಕೆ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ, ಸಾಂಪ್ರತಂ ಅಂದ್ರೆ ಈ ಸಮಯದಲ್ಲಿ ಮತ್ತು ಇದೇ ಲೋಕದಲ್ಲಿ ಇರತಕ್ಕಂತಹ ಮಹಾಪುರುಷನ ಬಗ್ಗೆ ದಯವಿಟ್ಟು ನನಗೆ ಹೇಳಿ ಎಂಬುವಂತೆ ವಾಲ್ಮೀಕಿ ಮುನಿಗಳು ತಮ್ಮ ಗುರುಗಳಾದಂತಹ ನಾರದರಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ನಾರದರು ಉತ್ತರವನ್ನ ಕೊಡೋದಕ್ಕೆ ಆರಂಭಿಸ್ತಾರೆ. ಆದರೆ ಆರಂಭದಲ್ಲೇನೆ ಅದಕ್ಕೆ ಉತ್ತರವನ್ನ ಕೊಟ್ಬಿಡ್ತಾರೆ. ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ನಾಮ ಜನೈಹಿ ಶ್ರುತಃ. ಎಲ್ಲಾ ಜನರಿಂದ ಯಾವ ಹೆಸರಿನಿಂದ ಅವನು ಕೂಗಲ್ಪಡ್ತಾನೆ ಅಥವಾ ಯಾವ ಹೆಸರಿನಿಂದ ಎಲ್ಲರೂ ಅವನನ್ನ ತಿಳಿದಿದ್ದಾರೆ ಅಂತ ಹೇಳಿದ್ರೆ ಅವನು ರಾಮ. ಮತ್ತು ಅವನು ಎಂಥ ರಾಮ? ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿರ್ತಕ್ಕಂತಹ ರಾಮ. ಇಕ್ಷ್ವಾಕು ಅನ್ನೋವನು ಸೂರ್ಯವಂಶದಲ್ಲಿ ಬಂದಂತಹ ಭೂಮಿಯ ಮೇಲೆ ಬಂದಂತಹ ಪ್ರಪ್ರಥಮ ರಾಜ. ಅದರಿಂದ ಭಗವದ್ಗೀತೆಯಲ್ಲಿ ಕೂಡ ನಾವು 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಇಮಂ ವಿವಸ್ವತೋ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರ್ ಇಕ್ಷ್ವಾಕವೇ ಬ್ರವೀತ್. ವಿವಸ್ವತೆ ಅಹಂ ಇಮಂ ಯೋಗಂ ಆದಿಷ್ಟ ಅಂತ ಹೇಳಿದ್ರೆ, ಇದೇ ಯೋಗವನ್ನ ಕೃಷ್ಣ ಹೇಳ್ತಾನೆ. ಯಾವ ಯೋಗವನ್ನ ನಾನು ನಿನಗೆ ಅರ್ಜುನ ಹೇಳ್ತಾ ಇದ್ದೇನೆ, ಅದೇ ಯೋಗವನ್ನ ಬಹಳ ಹಿಂದೆ ನಾನು ವಿವಸ್ವಾನ್ ಅಂತ ಹೇಳಿದ್ರೆ ಸೂರ್ಯ ದೇವತೆ, ಅವನಿಗೆ ಹೇಳಿದ್ದೆ. ಮತ್ತೆ ಆ ಸೂರ್ಯ ದೇವತೆ ಅವನು ಈ ಯೋಗವನ್ನ ತನ್ನ ಪುತ್ರನಾದಂತಹ ಸ್ವಯಂಭುವ ಮನು ಅಲ್ಲ, ವೈವಸ್ವತ ಮನು. ಸೊ ಬೇರೆ ಬೇರೆ ಮನುಗಳು ಕೂಡ ಇದ್ದಾರೆ. ಅಂಥವರಲ್ಲಿ ವೈವಸ್ವತ ಮನು ಅಂತ ಹೇಳಿದ್ರೆ ವಿವಸ್ವಾನ್ ಎಂಬಂತಹ ಸೂರ್ಯ ದೇವತೆಯ ಮೊದಲನೆಯ ಮಗ ಅವನು ವೈವಸ್ವತ ಮನು. ಸೊ ಆ ವೈವಸ್ವತ ಮನು ಮತ್ತೆ ಇಕ್ಷ್ವಾಕು ಅನ್ನೋವನು ವೈವಸ್ವತ ಮನುವಿನ ಪುತ್ರ. ಅದರಿಂದ ಇಕ್ಷ್ವಾಕು ವಂಶಕ್ಕೆ ಈ ಭಗವದ್ಗೀತೆಯ ಜ್ಞಾನವನ್ನು ಕೂಡ ನಾನು ಉಪದೇಶ ಮಾಡಿದ್ದೆ ಎಂಬುದಾಗಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಸೊ ಅದೇ ವಂಶದಲ್ಲಿ ಬಂದಂತಹ ಶ್ರೀರಾಮಚಂದ್ರ. ಅದರಿಂದ ಇಕ್ಷ್ವಾಕು ವಂಶ ಪ್ರಭವ. ಅದೇ ನಿನ್ನ ಪ್ರಶ್ನೆಗೆ ಉತ್ತರ. ಇದೇ ಸಮಯದಲ್ಲಿ ಇರ್ತಕ್ಕಂತಹ ಶ್ರೀ ರಾಮಚಂದ್ರ ಯಾರಿದ್ದಾನೆ, ಅವನೇ ಎಲ್ಲಾ ಗುಣಗಳನ್ನ, ಈ 16 ಗುಣಗಳನ್ನ ಸಂಪೂರ್ಣವಾಗಿ ಉಳ್ಳುವವನಾಗಿದ್ದಾನೆ. ಆದರೆ ಅಂತಹ ಶ್ರೀರಾಮನಲ್ಲಿ ಕೇವಲ 16 ಗುಣಗಳು ಇಲ್ಲ, ಆದರೆ ಅದಕ್ಕೆ ಹೊರತಾಗಿ ಕೂಡ ಅನಂತ ಗುಣಗಳು ಇವೆ. ವಿಷ್ಣು ಪುರಾಣದ ಶ್ಲೋಕದ ಪ್ರಕಾರ ಹೇಗೆ ಸಮುದ್ರದ ಅಲೆಗಳನ್ನ ನಾವು ಎಣಿಸೋದಕ್ಕೆ ಸಾಧ್ಯವಿಲ್ಲವೋ, ಅದೇ ರೀತಿಯಲ್ಲಿ ಭಗವಂತನ ಗುಣಗಳನ್ನ, ಸದ್ಗುಣಗಳನ್ನ ಕೂಡ ನಾವು ಎಣಿಸೋದಕ್ಕೆ ಸಾಧ್ಯವಿಲ್ಲ. ಭಗವಂತನಲ್ಲಿ ಇರತಕ್ಕಂತ ಎಲ್ಲ ಗುಣಗಳು ಕೂಡ ಸದ್ಗುಣಗಳೇನೆ. ದುರ್ಗುಣಗಳು, ಯಾವುದೇ ದುರ್ಗುಣ ಭಗವಂತನಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಎಲ್ಲಾ ಸದ್ಗುಣಗಳನ್ನ ನಾವು ಎಣಿಸೋದಕ್ಕೂ ಕೂಡ ಸಾಧ್ಯವಿಲ್ಲ, ಹೇಗೆ ಸಮುದ್ರದ ಅಲೆಗಳನ್ನ ನಾವು ಎಣಿಸೋದಕ್ಕೆ ಸಾಧ್ಯವಿಲ್ಲ. ಸೊ ಆ 16 ಗುಣಗಳಿಗೆ ಹೊರತಾಗಿ ಬೇರೆ ಇತರ ಗುಣಗಳನ್ನೂ ಕೂಡ ನಾರದರು ಇಲ್ಲಿ ವಿವರಿಸ್ತಾ ಹೋಗ್ತಾರೆ. ಆದರೆ ಈ ಎಲ್ಲಾ ಗುಣಗಳನ್ನ ವಿವರಿಸ್ತಾ ಇರಬೇಕಾದ್ರೆ ಪ್ರಾಯಶಃ ನಮಗೆ ಒಂದು ವಿಷಯ ಗೊತ್ತಾಗ್ಲಿಲ್ಲ, ಇಲ್ಲಿವರೆಗೆ ಅದನ್ನ ನಾನು ಕೂಡ ಹೇಳಿಲ್ಲ. ಏನು ಅಂತ ಹೇಳಿದ್ರೆ, ಆ ಗುಣಗಳನ್ನ ವಿವರಿಸ್ತಾ ಇರಬೇಕಾದ್ರೆ ಬಾಲಕಾಂಡವನ್ನ ಕೂಡ ನಾರದರು ವಿವರಿಸ್ತಾ ಇದ್ದಾರೆ. ಇದು ಹೇಗೆ ಅನ್ನೋದನ್ನ ಇವತ್ತು ನಾವು ತಿಳ್ಕೊತೀವಿ. ಯಾಕೆಂದ್ರೆ ಇವತ್ತಿನ 2 ಶ್ಲೋಕಗಳೇನಿದೆ, 17 ಮತ್ತೆ 18, ಈ 2 ಶ್ಲೋಕಗಳನ್ನ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಇವತ್ತಿನ ಶ್ಲೋಕದ ಜೊತೆಗೆ ಬಾಲಕಾಂಡದ ಸಮಾಪ್ತಿ, ಮುಂದಿನ ಚರ್ಚೆಯಿಂದ ಕಥೆಯ ರೂಪದಲ್ಲಿ ನಾರದರು ಹೇಳ್ತಾರೆ. ಸೊ ಇದುವರೆಗೆ ಗುಣಗಳ ರೂಪದಲ್ಲಿ ಬಾಲಕಾಂಡದ ವಿವರವನ್ನ ಕೊಟ್ಟಿದ್ದಾರೆ ನಾರದರು. ಇನ್ನು ಮುಂದೆ ಕಥೆಯ ರೂಪದಲ್ಲೇನೆ ಅದನ್ನ ಹೇಳಕ್ಕೆ ಹೊರಡ್ತಾರೆ. ಸೊ ಅಯೋಧ್ಯಾಕಾಂಡದಿಂದ
ಕೈಕೇಯಿ ಹೇಗೆ ಆ 2 ವರದಾನಗಳನ್ನ ಕೇಳಿದಳು ಎಂಬುದಾಗಿ ಅವರು ಶುರು ಮಾಡ್ತಾರೆ 19ನೇ ಶ್ಲೋಕದಿಂದ. ಸೊ ಅದ್ರ ಬಗ್ಗೆ ನಾವು ದೀರ್ಘವಾದಂತಹ ಚರ್ಚೆಯನ್ನ ಮುಂದಿನ ವಾರದಿಂದ ಮಾಡ್ತೇವೆ. ಆದರೆ ಇವತ್ತಿನ 2 ಶ್ಲೋಕಗಳಲ್ಲಿ ಹೇಗೆ ನಾರದರು ಸಮಸ್ತವಾಗಿರ್ತಕ್ಕಂಥ ಬಾಲಕಾಂಡವನ್ನ ಕೇವಲ ರಾಮನ ವಿವಿಧವಾದಂಥ ಗುಣಗಳನ್ನ ಹೇಳುವುದರ ಮೂಲಕ ವಿವರಿಸಿದ್ದಾರೆ ಸಂಕ್ಷೇಪವಾಗಿ ಎಂಬುದನ್ನ ಇವತ್ತು ನಾವು ನೋಡ್ತೇವೆ. ಸೊ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೋತಾ ಇದ್ದೇನೆ ಇವಾಗ. ಸೊ ಆರಂಭದಲ್ಲಿ ಮತ್ತೆ ವಾಲ್ಮೀಕಿ ಪ್ರಣಾಮ. ದಯವಿಟ್ಟು ಒಬ್ರು ಯಾರಾದರೂ ನನ್ನ ಹಿಂದೆ ಹೇಳ್ಬೋದು. ಯಾರಾದರೂ ಒಬ್ರು ಮಾತ್ರ ನನ್ನ ಹಿಂದೆ ವಾಲ್ಮೀಕಿ ಪ್ರಣಾಮವನ್ನ ಹೇಳಿ. ಬೇರೆಯವರೆಲ್ಲರೂ ಮ್ಯೂಟ್ ಮಾಡ್ಕೊಂಡೆ ಹೇಳಿ, ಅವಾಗ ಎಲ್ಲರಿಗೂ ಕೇಳಿಸುತ್ತೆ. ಸೊ ಗೀತಾ ಮಾತಾಜಿ ಅವರು ಆಗ್ಲೇ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ನನ್ನ ಹಿಂದೆ ಹೇಳ್ತೀರಾ? ಹಾ ಪ್ರಭುಜಿ, ಹರೇ ಕೃಷ್ಣ. ಪೂಜಂತಂ ರಾಮ ರಾಮೇತಿ पूजन्तं राम रामेति ಮಧುರಂ ಮಧುರಾಕ್ಷರಂ मधुरं मधुराक्षरम् ಆರುಹ್ಯ ಕವಿತಾ ಶಾಖಾಂ आरुह्य कविताशाखां ವಂದೇ ವಾಲ್ಮೀಕಿ ಕೋಕಿಲಂ. वन्दे वाल्मीकिकोकिलम् ವಾಲ್ಮೀಕೇರ್ಮುನಿಸಿಂಹಸ್ಯ वाल्मीर्केर्मुनिसिंहस्य ಕವಿತಾವನಚಾರಿಣಃ कवितावनचारिणः ಶೃಣ್ವನ್ ರಾಮಕಥಾನಾದಂ शृण्वन् रामकथानादम् ಕೋ ನ ಯಾತಿ ಪರಾಂ ಗತಿಂ. को न याति परां गतिम् ಯಃ ಪಿಬನ್ ಸತತಂ ರಾಮ यः पिबन् सततं राम ಚರಿತಾಮೃತಸಾಗರಂ. चरितामृतसागरम् ತೃಪ್ತಸ್ಥಂ ಮುನಿಂ ವಂದೇ अतृप्तस्थं मुनिं वन्दे ಪ್ರಾಚೇತಃ ಸಮಕಲ್ಮಷಂ. प्राचेतसमकल्मषम्. ಓಕೆ, ಧನ್ಯವಾದಗಳು. ಇದೀಗ ಇವತ್ತಿನ ಶ್ಲೋಕಕ್ಕೆ ನಾವು ಹೋಗ್ತಾ ಇದ್ದೇವೆ. ಇದು 17ನೆಯ ಶ್ಲೋಕ, ಇವತ್ತಿನ ಶ್ಲೋಕ. ಸೊ ಇದರಲ್ಲಿ ವಿಶೇಷವಾಗಿ ರಾಮನ ಗಾಂಭೀರ್ಯದ ಬಗ್ಗೆ, ಅವನ ಧೈರ್ಯದ ಬಗ್ಗೆ, ಅವನ ವೀರ್ಯದ ಬಗ್ಗೆ ಮತ್ತು ಅವನ ಸೌಂದರ್ಯದ ಬಗ್ಗೆ ಮತ್ತೆ 4 ಉಪಮೆಗಳ ಜೊತೆಗೆ ಇಲ್ಲಿ ವಿವರಿಸ್ತಾ ಇದ್ದಾರೆ ನಾರದರು. ಸೊ ಸಾಮಾನ್ಯವಾಗಿ ಶಾಸ್ತ್ರಗಳಲ್ಲಿ ನಾವು ನೋಡ್ತೇವೆ ಅನೇಕಾನೇಕ ಉಪಮೆಗಳನ್ನ ಕೊಡ್ತಾರೆ ಅಲ್ಲ. ಸೊ ಅನೇಕಾನೇಕ ಕವಿಗಳು ಕೂಡ ಆಧುನಿಕ ಸಂಸ್ಕೃತ ಕಾವ್ಯದಲ್ಲಿ ಕೂಡ ಅನೇಕ ಕವಿಗಳು ಕೂಡ ಇದ್ದಾರೆ. ಆ ಎಲ್ಲ ಕವಿಗಳ ಪೈಕಿ ಕಾಳಿದಾಸ ಯಾರಿದ್ದಾನೆ ಅವನು ತನ್ನ ಉಪಮೆಗಳಿಗೆ ಹೆಸರುವಾಸಿಯಾದಂಥವನು ಎಂಬುದಾಗಿ ಹೇಳ್ತಾರೆ. ಉಪಮಾ ಕಾಳಿದಾಸಸ್ಯ ಎಂಬುದಾಗಿ ಒಂದು ಸಂಸ್ಕೃತದ ವಾಕ್ಯ. ಉಪಮಾ ಕಾಳಿದಾಸಸ್ಯ ಭಾರವಸ್ಯ ಉಪಮಾ ಕಾಳಿದಾಸಸ್ಯ ಅಂತ ಒಂದು ಶ್ಲೋಕ ಬರುತ್ತೆ. 4 ಅದರಲ್ಲಿ ಬೇರೆ ಬೇರೆ ಕವಿಗಳ ಹೆಸರನ್ನು ಹೇಳಿ ಅವರೆಲ್ಲರೂ ಹೇಗೆ ಬೇರೆ 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 ಆಯಾಮಗಳಿಗೆ ಅವರು ಹೆಸರುವಾಸಿಯಾದಂಥವ್ರು ಅಂತ ಹೇಳುತ್ತೆ. ಉಪಮಾ ಕಾಳಿದಾಸಸ್ಯ ಭಾರವಸ್ಯ ಅರ್ಥ ಗೌರವಂ ಅಂತ ಏನೋ ಬರುತ್ತೆ ಆ ರೀತಿ ಒಂದು ಶ್ಲೋಕ. ಭಾರವಿ ಅಂತ ಮತ್ತೊಬ್ಬ ಶ್ಲೋಕ ಯಾರಿದ್ದ, ಮತ್ತೊಬ್ಬ ಕವಿ ಯಾರಿದ್ದ, ಅವನು ತನ್ನ ಅರ್ಥ ಗೌರವಂ ಅಂದ್ರೆ ಬಹಳ ಆಳವಾದಂತಹ ಅರ್ಥಗರ್ಭಿತವಾದಂತಹ ಶ್ಲೋಕಗಳನ್ನ ಅವನು ಹೇಳ್ತಾನೆ ಎಂಬುದಾಗಿ. ಸೊ ಕಾಳಿದಾಸ ತನ್ನ ಉಪಮೆಗಳಿಗೆ ಬಹಳ ಹೆಸರುವಾಸಿಯಾದಂತಹವನು. ಸೊ ಇದೆಲ್ಲವನ್ನ ಮೂಲವಾಗಿ ನಾವು ನಮ್ಮ ರಾಮಾಯಣದಲ್ಲಿ ಮತ್ತೆ ಮಹಾಭಾರತದಲ್ಲಿ ಕೂಡ ನಾವು ನೋಡ್ತೇವೆ. ಸೊ ರಾಮಾಯಣದಲ್ಲಿ ವಿಶೇಷವಾಗಿ ವಾಲ್ಮೀಕಿ ಮುನಿಗಳು ಅನೇಕ ಉಪಮೆಗಳಿಂದ ಬೇರೆ ಬೇರೆ ಸೈದ್ಧಾಂತಿಕವಾದಂತಹ ವಿಷಯಗಳನ್ನ ಇಲ್ಲಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ನಾವು ನೋಡ್ಬೋದು 4 ಭೌತಿಕವಾದಂತಹ ಉಪಮೆಗಳೇ ಆಗಿರಬಹುದು, ಆದರೆ ಆ ಉಪಮೆಗಳಿಂದ ಹೇಗೆ ಶ್ರೀರಾಮಚಂದ್ರನ ಬೇರೆ ಬೇರೆ ಆಯಾಮಗಳನ್ನ, ರಾಮಚಂದ್ರನ ಬೇರೆ ಬೇರೆ ಸದ್ಗುಣಗಳನ್ನ ಅದ್ಭುತವಾಗಿ ಇಲ್ಲಿ ವಿವರಿಸಿದ್ದಾರೆ ಎಂಬುದನ್ನು ನಾವು ನೋಡಬಹುದು. ಅದರ ಚರ್ಚೆಯನ್ನು ನಾವು ಮಾಡ್ತೇವೆ. ಆರಂಭದಲ್ಲಿ ಈ ಶ್ಲೋಕದ ಉಚ್ಚಾರಣೆ. ಸೊ ನನ್ನ ಹಿಂದೆ ಒಬ್ಬರು ಮಾತ್ರ ಮತ್ತೆ ಹೇಳಬಹುದು. ಮೊದಲು ಶಬ್ದವಾಗಿ ಉಚ್ಚಾರಣೆ, ನಂತರ ಪಾದವಾಗಿ ಉಚ್ಚಾರಣೆ. ಯಾರು ಹೇಳ್ತೀರಾ? ನನ್ನ ಹಿಂದೆ ಒಬ್ರು ಮಾತ್ರ. ಯಶೋಧ ಮಾತಾಜಿಯವರು ನನ್ನ ಹಿಂದೆ ಹೇಳ್ಬೋದು. ಬೇರೆಯವರೆಲ್ಲರೂ ದಯವಿಟ್ಟು ಮ್ಯೂಟ್ ಮಾಡ್ಕೊಂಡೇ ಹೇಳಿ. ಸಮುದ್ರ ಇವ ಗಾಂಭೀರ್ಯೇ ಧೈರ್ಯೇಣ ಹಿಮವಾನ್
ಹಿಮವಾನ್ ಇವ ಇವ ವಿಷ್ಣುನಾ ವಿಷ್ಣುನಾ ಸದೃಶಃ ಸದೃಶ ವೀರ್ಯೇ ವೀರ್ಯೇ ಸೋಮವತ್ ಸೋಮವತ್ ಪ್ರಿಯದರ್ಶನಃ ಪ್ರಿಯದರ್ಶನಃ ಸಮುದ್ರ ಇವ ಗಾಂಭೀರ್ಯೇ ಸಮುದ್ರ ಇವ ಗಾಂಭೀರ್ಯೇ ಧೈರ್ಯೇಣ ಹಿಮವಾನಿವ ದ್ರೈಹೇಣ ಹಿಮವಾನಿವ ವಿಷ್ಣುನಾ ಸದೃಶೋ ವೀರ್ಯೇ ವಿಷ್ಣುನಾ ಸದೃಶೋ ವೀರ್ಯೇ ಸೋಮವತ್ ಪ್ರಿಯದರ್ಶನಃ ಸೋಮವತ್ ಪ್ರಿಯದರ್ಶನಃ ಸಮುದ್ರ ಇವ ಗಾಂಭೀರ್ಯೇ ಸಮುದ್ರ ಇವ ಗಾಂಭೀರ್ಯೇ ಧೈರ್ಯೇಣ ಹಿಮವಾನಿವ ಧೈರ್ಯೇಣ ಹಿಮವಾನಿವ ವಿಷ್ಣುನಾ ಸದೃಶೋ ವೀರ್ಯೇ ವಿಷ್ಣುನಾ ಸದೃಶೋ ವೀರ್ಯೇ ಸೋಮವತ್ ಪ್ರಿಯದರ್ಶನಃ. ಸೋಮವತ್ ಪ್ರಿಯದರ್ಶನಃ. ಧನ್ಯವಾದಗಳು. ಕೃಷ್ಣ ಧನ್ಯವಾದಗಳು. ಮತ್ತೆ ಮತ್ತೆ ಇಬ್ರು ದಯವಿಟ್ಟು ಉಚ್ಚಾರಣೆಯನ್ನ ಮಾಡ್ತೀರಾ? ಇಬ್ರು ಭಕ್ತರು ದಯವಿಟ್ಟು ಉಚ್ಚಾರಣೆಯನ್ನ ಮಾಡಿ ಈ ಶ್ಲೋಕದ ಉಚ್ಚಾರಣೆಯನ್ನ. ಹರೇ ಕೃಷ್ಣ ಪ್ರಭು. ಹೇಳಿ ಮಾತಾಜಿ. ಸಮುದ್ರ ಇವ ಗಾಂಭೀರ್ಯೇ ಧೈರ್ಯೇಣ ಹಿಮವಾನಿವ ವಿಷ್ಣುನಾ ಸದೃಶೋ ವೀರ್ಯೇ ಸೋಮವತ್ ಪ್ರಿಯದರ್ಶನಃ. ಧನ್ಯವಾದಗಳು ಪ್ರಭು. ಧನ್ಯವಾದಗಳು. ಮತ್ತೊಬ್ರು ಯಾರಾದ್ರು? हरे प्रभु जी नमस्ते. हरे कृष्ण. समुद्र गांभीर्ये धैर्येण हिमवानिवा विष्णुना सदृशो वीर्ये सोमवत् प्रियदर्शनः. हरे कृष्ಣ ಗುರುಜಿ. ಧನ್ಯವಾದಗಳು. ಸೊ ಇವಾಗ ಇದರ ಅರ್ಥವನ್ನ ನೋಡೋಣ. ಸಮುದ್ರ ಅಂದ್ರೆ ಸಮುದ್ರ ಎಲ್ಲರಿಗೂ ಅರ್ಥ ಆಗುತ್ತೆ. ಸಾಗರ, ಸಮುದ್ರ, ಕನ್ನಡದಲ್ಲಿ ಹೆಚ್ಚಾಗಿ ಸಮುದ್ರ ಅಂತಾನೆ ಬಳಸ್ತೀವಿ ನಾವು. ಅದರಿಂದ ಸಮುದ್ರ ಇವ ಗಾಂಭೀರ್ಯೇ, ಗಾಂಭೀರ್ಯದಲ್ಲಿ ರಾಮಚಂದ್ರ ಸಮುದ್ರದ ತರಹ. ಇವಾಗ ಇದೆಲ್ಲ ಭೌತಿಕ ಉಪಮೆಗಳು. ಆದರೆ ಆ ಭೌತಿಕ ಉಪಮೆಗಳಿಗೆ ಅದೇಗೆ ರಾಮಚಂದ್ರನ ಸದ್ಗುಣಗಳನ್ನ ಹೋಲಿಸಬಹುದು ಎಂಬುದಾಗಿ ಒಂದು ಪ್ರಶ್ನೆ ಬರಬಹುದು ಅಲ್ಲ. ಇಲ್ಲಿ ನೋಡಿ 4 ಭೌತಿಕ ಉಪಮೆಗಳನ್ನ ಕೊಟ್ಟಿದ್ದಾರೆ. ಮೊದಲನೇದು ಸಮುದ್ರ, ಎರಡನೇದು ಹಿಮಾಲಯ ಪರ್ವತ, ಮೂರನೇದು ಅಫ್ಕೋರ್ಸ್ ಮೂರನೇದು ಉಪಮೆ ವಿಷ್ಣುಗೆ ಹೋಲಿಸಿದ್ದಾರೆ, ಅದು ಭೌತಿಕ ಉಪಮೆ ಅಲ್ಲ. ಆದ್ರೆ 4ನೇದು ಯಾವುದಿದೆ, ಚಂದ್ರಕ್ಕೆ ಹೋಲಿಸಿದ್ದಾರೆ ಶ್ರೀರಾಮಚಂದ್ರನ ಸೌಂದರ್ಯವನ್ನ. ಸೊ ಈ 3 ಉಪಮೆಗಳೇನಿದೆ, ಮೊದಲನೇದು ಸಮುದ್ರ, ಎರಡನೇದು ಹಿಮಾಲಯ ಪರ್ವತ, ಮತ್ತೆ ಮೂರನೇದು ಚಂದ್ರ, ಈ 3 ಕೂಡ ನಮಗೆ ಕಾಣಿಸುವಂತಹ ಭೌತಿಕ ವಸ್ತುಗಳು ಅಲ್ಲ. ಸೊ ಇದಕ್ಕೆ ಹೇಗ್ ತಾನೆ ಆ ಭಗವಂತನ ವಿವಿಧ ಗುಣಗಳನ್ನ ಅಥವಾ ವಿವಿಧ ಆಯಾಮಗಳನ್ನ ಅದೇಗ್ ತಾನೆ ಭೌತಿಕ ವಸ್ತುಗಳಿಗೆ ಹೋಲಿಸೋದಕ್ಕೆ ಸಾಧ್ಯ? ಅದು ಒಂದು ಪ್ರಶ್ನೆ ಬರ್ತದೆ. ಇದಕ್ಕೆ ಉತ್ತರವನ್ನ ನಾವು ಪಡ್ಕೋತೀವಿ ಇದರ ವ್ಯಾಖ್ಯಾನದಲ್ಲಿ. ಇದನ್ನ ನೆನಪಿನಲ್ಲಿ ಇಟ್ಕೊಂಡಿರಿ, ಆಯ್ತಾ? ಇವಾಗ ಇದರ ಸಂಪೂರ್ಣ ಅರ್ಥವನ್ನ ನೋಡ್ಬಿಡೋಣ. ಸೊ ಸಮುದ್ರ ಇವ ಗಾಂಭೀರ್ಯ, ಗಾಂಭೀರ್ಯದಲ್ಲಿ ರಾಮಚಂದ್ರ ಸಮುದ್ರದ ತರಹ. ಎರಡನೇದು ಧೈರ್ಯ. ಧೈರ್ಯ ಅನ್ನೋದು ಕನ್ನಡ ಧೈರ್ಯ ಅಲ್ಲ. ಇಲ್ಲಿ ಇರ್ತಕ್ಕಂಥ ಧೈರ್ಯ ಅಂತ ಹೇಳಿದ್ರೆ ತಾಳ್ಮೆ ಅಲ್ಲ. ಧೈರ್ಯ ಅನ್ನೋದು ಹೆಚ್ಚಾಗಿ ಸಂಸ್ಕೃತ ಭಾಷೆಯಲ್ಲಿ ತಾಳ್ಮೆಯ ಅರ್ಥದಲ್ಲಿ ಉಪಯೋಗಿಸಲಾಗ್ತದೆ. ಕನ್ನಡದ ಧೈರ್ಯ ಏನಿದೆ ಅಥವಾ ಅದು ಕರೇಜ್ ಅಂತ ಏನು ಹೇಳ್ತಾರೆ, ಆ ಅರ್ಥದಲ್ಲಿ ಕೂಡ ಧೈರ್ಯ ಎಂಬಂತಹ ಸಂಸ್ಕೃತದ ಶಬ್ದ ಅನ್ವಯವಾಗ್ತದೆ. ಆದರೆ ಹೆಚ್ಚಾಗಿ ಸಂಸ್ಕೃತದಲ್ಲಿ ಧೈರ್ಯ ಅಂತ ನಾವೆಲ್ಲಿ ನೋಡ್ತೇವೆ, ಅದಕ್ಕೆ ತಾಳ್ಮೆ ಎಂಬಂತಹ ಟಾಲರೆನ್ಸ್ ಅಥವಾ ಪೇಷನ್ಸ್ ಅಂತ ಏನಿದೆ, ಅದಕ್ಕೆ ಆ ಅರ್ಥವನ್ನ, ಸಹನೆ, ಆ ರೀತಿಯಾದಂತಹ ಅರ್ಥವನ್ನ ನಾವು ನೋಡ್ತೇವೆ. ಆದ್ದರಿಂದಲೇ ರೂಪ ಗೋಸ್ವಾಮಿಯವರ ಉಪದೇಶಾಮೃತದಲ್ಲೂ ಕೂಡ ನಾವು ನೋಡ್ತೇವೆ, ಉತ್ಸಾಹಾತ್ ನಿಷ್ಠಯಾತ್ ಧೈರ್ಯಾತ್. ಉತ್ಸಾಹದಿಂದ, ನಿಷ್ಠಯದಿಂದ ಮತ್ತು ಧೈರ್ಯದಿಂದ ಒಬ್ಬ ಭಗವಂತನನ್ನ ತಲುಪಬಲ್ಲ ಅಲ್ಲ. ಸೊ ಧೈರ್ಯ ಅಂದ್ರೆ ಇಲ್ಲಿ ತಾಳ್ಮೆಯಲ್ಲಿ ಶ್ರೀರಾಮಚಂದ್ರ ಹಿಮಾಲಯ ಪರ್ವತದ ತರಹ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮೂರನೇದಾಗಿ ವೀರ್ಯದಲ್ಲಿ ವಿಷ್ಣುನಾ ಸದೃಶಃ ಅಂದ್ರೆ ಹಾಗೇನೆ ಅಂತ ಅರ್ಥ. ಸೊ ಇಲ್ಲಿ ಇವ ಎಂಬಂತ ಶಬ್ದವನ್ನ ಇಲ್ಲಿ ಉಪಯೋಗಿಸ್ತಾ ಇಲ್ಲ. ಸೊ ಸಾಮಾನ್ಯವಾಗಿ ಶಾಸ್ತ್ರಗಳಲ್ಲಿ ಇವ ಎಂಬಂತ ಶಬ್ದವನ್ನ ನಾವೆಲ್ಲಿ ನೋಡ್ತೇವೆ, ಅಲ್ಲಿ ಒಂದು ಉಪಮೆಯನ್ನ ಬಳಸ್ತಾ ಇದ್ದಾರೆ ಅಂತ ಅರ್ಥ. ಇವ ಅಂದ್ರೆ ಸಂಸ್ಕೃತದಲ್ಲಿ ಹಾಗೆ, ಲೈಕ್ ದಟ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳೋ ತರಹ. ಸೊ ಇವ ಎಂಬುವಂತ ಶಬ್ದ
ಇವ ಎಂಬುವಂತ ಶಬ್ದ ಈ ಉಪಮೆಯನ್ನ ತೋರಿಸ್ತದೆ. ಆದರೆ ಇಲ್ಲಿ ಸದೃಶ ಅಂದ್ರೆ ಹಾಗೇನೆ, ಅದಕ್ಕೂ ಇದಕ್ಕೂ ವ್ಯತ್ಯಾಸನೇ ಇಲ್ಲ. ಆ ರೀತಿ ಹೇಳಬೇಕಾದ್ರೆ ವೀರ್ಯೇ ವಿಷ್ಣುನಾ ಶ್ರೀರಾಮಚಂದ್ರ ಸದೃಶ. ಅದರಿಂದ ರಾಮಚಂದ್ರ ವಿಷ್ಣುವಿಗೆ ಅವನು ವೀರ್ಯದಲ್ಲಿ ಸಮಾನ. ಅದು ಅವನ ಹಾಗೆ ಅಂತ ಅಲ್ಲ, ಆದ್ರೆ ಅವನಿಗೆ ಸಮಾನ. ಮತ್ತೆ ಸೋಮವತ್ ಪ್ರಿಯದರ್ಶನ ಅಂದ್ರೆ ಏನು? ಸೌಂದರ್ಯ, ಅವನ ಸೌಂದರ್ಯ ಎಷ್ಟು ಅದ್ಭುತವಾಗಿದೆ. ಆ ಸೌಂದರ್ಯಕ್ಕಿಂತ ಹೆಚ್ಚಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಿಯದರ್ಶನ. ಯಾರು ಶ್ರೀರಾಮಚಂದ್ರನನ್ನ ನೋಡ್ತಾ ಇದ್ರು ಅವರೆಲ್ಲರ ಮನಸ್ಸಿನಲ್ಲಿ ಒಂದು ಅಮೋಘವಾದಂತಹ ಒಂದು ಭಾವನೆ ಉತ್ಪತ್ತಿ ಆಗ್ತಾ ಇತ್ತು. ಸೊ ಹೇಗೆ ಅಂತ ಹೇಳಿದ್ರೆ, ಹೇಗೆ ರಾತ್ರಿಯ ಸಮಯದಲ್ಲಿ, ಪೂರ್ಣಿಮೆಯ ರಾತ್ರಿಯ ಸಮಯದಲ್ಲಿ, ಏಕೆಂದ್ರೆ ಚಂದ್ರನ ಬೇರೆ ಬೇರೆ ಆಯಾಮಗಳು ಕೂಡ ಇವೆ ಅಲ್ಲ. ಸೊ ಪ್ರತಿ ದಿವಸ ಚಂದ್ರನ ದರ್ಶನ ಅದೇ ರೀತಿಯಲ್ಲಿ ನಮ್ಗೆ ಆಗೋದಿಲ್ಲ. ಅಮಾವಾಸ್ಯೆಯಿಂದ ಪೂರ್ಣಿಮೆಯ ತನಕ ಅಮಾವಾಸ್ಯೆ ದಿವಸ ಚಂದ್ರನ ದರ್ಶನ ಆಗೋದೇ ಇಲ್ಲ. ಆದ್ರೆ ಪೂರ್ಣಿಮೆಯ ದಿವಸ ಸಂಪೂರ್ಣ ಚಂದ್ರನ, ಫುಲ್ ಮೂನ್ ಅಲ್ಲ, ಸಂಪೂರ್ಣ ಚಂದ್ರನ ದರ್ಶನ ನಮ್ಗೆ ಆಗ್ತದೆ. ಅದರಿಂದ ಬೇರೆ ಬೇರೆ ಫೇಸಸ್ ನಲ್ಲಿ ಆ ಚಂದ್ರನ ದರ್ಶನ ನಮ್ಗೆ ಆಗೋದ್ರಿಂದ ಪೂರ್ಣಿಮೆಯ ಚಂದ್ರ ಹೇಗೆ ನೋಡಿದ ಕೂಡಲೇ ನಮಗೆ ಬೆಳದಿಂಗಳ ರಾತ್ರಿಯಲ್ಲಿ ಹೇಗೆ ಒಂದು ಅದ್ಭುತವಾದಂತಹ ಪ್ರಶಾಂತವಾದಂತಹ ಮತ್ತೆ ಮನೋರಂಜಕವಾದಂತಹ ಮತ್ತೆ ಉಲ್ಲಾಸ ಭರಿತವಾದಂತಹ ಮನಸ್ಸು ನಮ್ಗೆ ಅನುಭವ ಆಗ್ತದೆ. ಅದೇ ರೀತಿಯಲ್ಲಿ ಶ್ರೀರಾಮಚಂದ್ರನನ್ನು ನೋಡಿದ ಕೂಡಲೇ ಎಲ್ಲರಿಗೆ ಆ ಸೌಂದರ್ಯದ ಅನುಭವ ಆಗ್ತಾ ಇತ್ತು ಎಂಬುದಾಗಿ ಇಲ್ಲಿ 4 ವಿಶೇಷವಾದಂತಹ ಶ್ರೀರಾಮಚಂದ್ರನ ಗುಣಗಳನ್ನ ಇಲ್ಲಿ ವಿವರಿಸಿದ್ದಾರೆ. ಆಯ್ತಾ? ಸೊ ಎಲ್ಲ ಉಪಮೆಗಳಿಗೆ ಬಹಳ ಆಳವಾದಂತ ಅರ್ಥ ಇದೆ. ಅದನ್ನ ನಾವು ವ್ಯಾಖ್ಯಾನದಲ್ಲಿ ಚರ್ಚೆ ಮಾಡ್ತೇವೆ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಾದ್ರೂ ಇದರ ಅನುವಾದವನ್ನ ದಯವಿಟ್ಟು ಓದ್ತೀರಾ? ಹರೇ ಕೃಷ್ಣ ಪ್ರಭು, ಓದ್ಲಿನ? ಓದಿ ಮಾತಾಜಿ. ಶ್ರೀರಾಮನು ಗಾಂಭೀರ್ಯದಲ್ಲಿ ಸಮುದ್ರದಂತೆಯೂ ಧೈರ್ಯದಲ್ಲಿ ಹಿಮವಂತನಂತೆಯೂ ವೀರ್ಯದಲ್ಲೂ ವಿಷ್ಣುವಿಗೆ ಸಮನಾಗಿಯೂ ಚಂದ್ರನಂತೆ ಪ್ರಿಯದರ್ಶನನಾಗಿಯೂ ಇದ್ದನು. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಈ 4 ಉಪಮೆಗಳು ಇವಾಗ ಅರ್ಥ ಆಯ್ತು. ಇದರ ವ್ಯಾಖ್ಯಾನವನ್ನ ನೋಡೋಣ. ಏನಕ್ಕೆ ಗಾಂಭೀರ್ಯದಲ್ಲಿ ಸಮುದ್ರನಿಗೆ ಹೋಲಿಸಬೇಕು, ಮತ್ತೆ ಧೈರ್ಯದಲ್ಲಿ ಅಂದ್ರೆ ತಾಳ್ಮೆಯಲ್ಲಿ ಹಿಮಾಲಯ ಪರ್ವತಕ್ಕೆ ಹೋಲಿಸಬೇಕು, ಅದಕ್ಕಿಂತ ಉನ್ನತವಾದಂತಹ ಅಥವಾ ಶ್ರೇಷ್ಠವಾದಂತಹ ಉಪಮೆಗಳು ಇದೆಯಾ ಈ ಲೋಕದಲ್ಲಿ ಎಂಬುದಾಗಿ ವ್ಯಾಖ್ಯಾನದಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಇದು ಗೋವಿಂದರಾಜರ ವ್ಯಾಖ್ಯಾನ. ನಾನು ಹೇಳಿದಂತೆ ಗೋವಿಂದರಾಜರು ಎಂಬುವವರು ಯಾರ್ಯಾರು ಮುಂಚೆ ಎಲ್ಲ ಬಂದಿಲ್ಲ ಅವ್ರಿಗೋಸ್ಕರ ಹೇಳ್ತಾ ಇದ್ದೇನೆ. ಗೋವಿಂದರಾಜರು ಎಂಬುವವರು ರಾಮಾಯಣದ ಏಕೈಕ ಸಂಪೂರ್ಣ ವ್ಯಾಖ್ಯಾನಕಾರರು. ರಾಮಾಯಣದ ಮೇಲೆ ಇವತ್ತು ಸುಮಾರು 8 ವ್ಯಾಖ್ಯಾನಗಳು ಉಪಲಬ್ಧವಾಗಿವೆ. ಆದರೆ ಆ 8 ವ್ಯಾಖ್ಯಾನಗಳಲ್ಲಿ ಗೋವಿಂದರಾಜರದು ಬಹಳ ಉನ್ನತವಾದಂತಹ ಒಂದು ವ್ಯಾಖ್ಯಾನ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಬಂದಂತಹವರು. ಏನಕ್ಕೆ ಅಂತ ಹೇಳಿದ್ರೆ, ಇವರೊಬ್ಬರು ಮಾತ್ರ ಸಂಪೂರ್ಣವಾದಂತಹ ರಾಮಾಯಣದ ಮೇಲೆ, ಅಂದರೆ ಬಾಲಕಾಂಡದಿಂದ ಹಿಡಿದು ಉತ್ತರಕಾಂಡದವರೆಗಿನ 7 ಕಾಂಡಗಳ ಬಗ್ಗೆ ಇರತಕ್ಕಂತಹ ಪ್ರತಿಯೊಂದು ಶ್ಲೋಕದ ಬಗ್ಗೆ ಪ್ರಾಯಶಃ ವ್ಯಾಖ್ಯಾನವನ್ನ ಬರೆದಿರತಕ್ಕಂಥವರು. ಅಂದ್ರೆ 24,000 ಶ್ಲೋಕಗಳ ಬಗ್ಗೆ ಅದರ ಮೇಲೆ ವ್ಯಾಖ್ಯಾನವನ್ನ ಬರೆದಿರೋರು ಏಕೈಕ ವ್ಯಾಖ್ಯಾನಕಾರರು ಗೋವಿಂದರಾಜರು. ಬಹಳ ಅದ್ಭುತವಾದಂತಹ ವ್ಯಾಖ್ಯಾನ. ಅದಕ್ಕೆ ಭೂಷಣ ಅಂತ ಹೆಸರು. ಸೊ ಏನಕ್ಕೆ ಇದಕ್ಕೆ ಭೂಷಣ ಅಂತ ಹೆಸರು ಕೊಟ್ಟಿದ್ದಾರೆ ಎಂಬುದಾಗಿ ಕೂಡ ಒಂದು ಅರ್ಥ ಇದೆ. ಅದನ್ನ ಬೇರೆ ಯಾವಾಗ್ಲಾದ್ರೂ ನಾವು ಚರ್ಚೆಯನ್ನ ಮಾಡ್ತೇವೆ. ಏನಕ್ಕೆ ಅಂತ ಹೇಳಿದ್ರೆ, ಸಂಕ್ಷೇಪದಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಹೇಗೆ ಶ್ರೀ ರಾಮಚಂದ್ರನ ಬೇರೆ ಬೇರೆ ಶಾರೀರಿಕ ಅಂಗಗಳೇನಿದೆ, ಅವಯವಗಳೇನಿದೆ, ಅದನ್ನ ಬಾಲಕಾಂಡದಿಂದ ಉತ್ತರಕಾಂಡದವರೆಗೆ ಅದನ್ನ ಹೋಲಿಸಿ ಅವರ ವ್ಯಾಖ್ಯಾನವನ್ನ ಆ ಎಲ್ಲ ಅವಯವಗಳ ಮೇಲೆ ಇರತಕ್ಕಂತಹ ಭೂಷಣದ ತರಹ, ಭೂಷಣ ಅಂದ್ರೆ ಆಭೂಷಣ ಅಂದ್ರೆ ಒಡವೆಯ ರೂಪದಲ್ಲಿ ಅದನ್ನ ನನ್ನ ವ್ಯಾಖ್ಯಾನವನ್ನ ಬರೆದಿದ್ದೀನಿ ಅಂತ ಆರಂಭದಲ್ಲಿ ಅವರ ವ್ಯಾಖ್ಯಾನದಲ್ಲಿನೇ ಹೇಳ್ತಾರೆ. ಅದರಿಂದ ಈ 7 ಕಾಂಡಗಳ ಮೇಲೆ ಅವರ ವ್ಯಾಖ್ಯಾನ ಶ್ರೀರಾಮಚಂದ್ರನ ದಿವ್ಯ ಮಂಗಲ ವಿಗ್ರಹ ಏನಿದೆ ಅದರ ಮೇಲೆ ಇರತಕ್ಕಂತ ಬೇರೆ ಬೇರೆ ಭೂಷಣದ ತರಹ ಇದೆ ಎಂಬುದಾಗಿ ಹೇಳ್ತಾರೆ. ಸೊ ಅದರಿಂದ ಆಯ್ದಿರತಕ್ಕಂತ ಒಂದಷ್ಟು ವಿಷಯಗಳನ್ನ ಇಲ್ಲಿ ನಾವು ಚರ್ಚೆ ಮಾಡ್ತೇವೆ. ಸೊ ಗಾಂಭೀರ್ಯವೆಂದರೆ ತನ್ನೊಳಗೆ ಅಡಗಿದ ಪದಾರ್ಥಗಳನ್ನು ತೋರ್ಪಡಿಸದಂತೆ ಮುಚ್ಚಿರುವುದು. ತೋರ್ಪಡಿಸದಂತೆ ಅಂದ್ರೆ ಹೊರಗೆ ಅದನ್ನ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮುಚ್ಚಿ ಇಟ್ಟುಕೊಳ್ಳುವುದೇನಿದೆ ಅದು ಗಾಂಭೀರ್ಯ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಇದಕ್ಕೆ ಅರ್ಥ?
ಸಮುದ್ರಕ್ಕೆ ಗಭೀರ ಮತ್ತೆ ಗಂಭೀರ ಎಂಬ ಎರಡೂ ಹೆಸರುಗಳು ಉಂಟು. ಸೊ ತನ್ನ ಒಳಗೆ ಯಾವ ಯಾವ ವಿಶೇಷವಾದಂತಹ ಸಾಮರ್ಥ್ಯ ಇದೆ ಅಥವಾ ವಿಶೇಷವಾದಂತಹ ಗುಣಗಳಿದೆ ಅದನ್ನ ಯಾವಾಗಲೂ ಎಲ್ಲರ ಮುಂದೆ ಜಂಬ ಕೊಟ್ಕೊಂಡು ಹೇಳಿಕೊಳ್ಳದಂತಹ ಒಂದು ಗುಣ ಏನಿದೆ ಅದಕ್ಕೆ ಗಾಂಭೀರ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಲ್ಲ, ಒಂದಷ್ಟು ಜನರನ್ನ ನಾವು ನೋಡಿದ್ದೇವೆ, ಅವರಲ್ಲಿ ನಾವು ನೋಡ್ತೇವೆ ಸಮಾಜದಲ್ಲಿ ಅವರಲ್ಲಿ ಇರತಕ್ಕಂತ ಯಾವ ಯಾವ ಸಾಮರ್ಥ್ಯ ಇರಬಹುದು, ಎಲ್ಲರಲ್ಲೂ ಯಾವ್ದಾದ್ರೂ ಒಂದು ವಿಶೇಷವಾದಂತಹ ಸದ್ಗುಣ ಅಥವಾ ಸಾಮರ್ಥ್ಯ ಇದ್ದೇ ಇರ್ತದೆ ಅಲ್ಲ. ಅದಿಲ್ಲದೇನೆ ಮನುಷ್ಯ ಯಾವ ಮನುಷ್ಯನೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅದರ ಬಗ್ಗೆ ಅತಿ ಹೆಚ್ಚಾಗಿ ಎಲ್ಲರ ಮುಂದೆ ತೋರಿಕೊಳ್ಳುವಂತೆ ಯಾರು ನಡ್ಕೊಳ್ತಾರಲ್ಲ ಅವರು ಹೆಚ್ಚಾಗಿ ಜನರಿಗೆ ಇಷ್ಟ ಆಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ತನ್ನ ಬಗ್ಗೆನೆ ಸ್ವಂತ ಪ್ರಶಂಸೆಯನ್ನ ಯಾರು ಮಾಡ್ಕೋತಾ ಇರ್ತಾರೆ ಅಂಥವ್ರು ಕಂಡ್ರೆ ಯಾರಿಗೂ ಕೂಡ ಒಳ್ಳೆ ಒಂದು ಅಭಿಪ್ರಾಯ ಬರೋದಿಲ್ಲ ಅಲ್ಲ. ಅದರಿಂದ ಗಾಂಭೀರ್ಯ ಅಂತ ಅಂದ್ರೆ ಏನು, ಯಾವ ಸಮಯದಲ್ಲಿ ಆ ಸಾಮರ್ಥ್ಯದ ಅಗತ್ಯ ಇರ್ತದೆ ಜನರಿಗೆ, ಇತರ ಜನರಿಗೆ ಮತ್ತೆ ಅವನಿಗೆ ಕೂಡ, ಆ ಸಮಯದಲ್ಲಿ ಮಾತ್ರ ಅದನ್ನ ಹೊರಗೆ ತರುವುದು, ಬೇರೆ ಸಮಯದಲ್ಲಿ ಅದನ್ನ ಗುಪ್ತ ರೂಪದಲ್ಲಿ ತನ್ನಲ್ಲಿಯೇ ಇಟ್ಟುಕೊಂಡಿರುವುದು, ಇದೇನಿದೆ ಇಲ್ಲ ಇದಕ್ಕೆ ಗಾಂಭೀರ್ಯ. ಸೊ ಶ್ರೀರಾಮಚಂದ್ರನ ಜೀವನದಲ್ಲಿ ಇದನ್ನ ಬಹಳಷ್ಟು ಕಡೆ ಅನೇಕಾನೇಕ ಸ್ಥಳಗಳಲ್ಲಿ ಇದನ್ನ ನಾವು ನೋಡ್ತೇವೆ. ಅದರಿಂದ ಸಮುದ್ರಕ್ಕೆ ಗಭೀರ ಮತ್ತೆ ಗಂಭೀರ ಎಂಬಂತಹ ಎರಡು ವೇದೋಕ್ತ ಹೆಸರುಗಳು ಉಂಟು ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಏನೇನ್ ಸಿಗ್ತದೆ, ಯಾರಾದರೂ ಒಂದೊಂದಾಗಿ ಹೇಳ್ತೀರಾ? ಸಮುದ್ರದಲ್ಲಿ ಏನೇನ್ ಸಿಗ್ತದೆ? ಮುತ್ತು, ಹವಳ, ಮುತ್ತು, ಹವಳ, ರತ್ನ ಇದೆಲ್ಲ ಸಿಗ್ತದೆ. ಅದಲ್ಲದೆ ಬೇರೆ ಏನ್ ಸಿಗುತ್ತೆ? ಇವಾಗ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಅದಾದ್ಮೇಲೆ ನೀವು ಉತ್ತರವನ್ನು ಕೊಡಿ. ಸಮುದ್ರದಲ್ಲಿ ಕೇವಲ ಸುಮಾರು ಒಂದು ಹೇಗೆಷ್ಟು ಒಂದು ಒಂದು 10 ಅಡಿ ಕೆಳಗಡೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಆ ಸಮುದ್ರದ ತೀರ ಏನಿದೆ, ಸಮುದ್ರದ ತೀರದಿಂದ ನಾವು ಸಮುದ್ರಕ್ಕೆ ಸಮುದ್ರಕ್ಕೆ ಹೋಗಿ ಕೇವಲ ಒಂದು 10 ಅಡಿ ಸಮುದ್ರದ ಒಳಗೆ ಹೋಗ್ತೀವಿ ಮೇಲ್ಗಡೆಯಿಂದ ಅಂತ ಇಟ್ಕೊಳ್ಳಿ. ಅವಾಗ ನಮ್ಗೆ ಏನ್ ಸಿಗ್ತದೆ? ಅವಾಗೆಲ್ಲ ಮುತ್ತು ಎಲ್ಲ ಸಿಗತ್ತಾ? ಅವಾಗ ಖಂಡಿತ ಇಲ್ಲ. ಅವಾಗ ಏನ್ ಸಿಗತ್ತೆ? ಅಲ್ಲೇನ್ ಸಿಗತ್ತೆ? 10 ಅಡಿ ಕೆಳಗಡೆ ಹೋದ್ರೆ ಮೀನು ಸಿಗತ್ತೆ ಅಲ್ಲ ನಮ್ಗೆ. ಇತರ ಜಲಚರರು ಅಂತ ಏನ್ ಹೇಳ್ತೀವಿ ಅಲ್ಲ, ಅಂದ್ರೆ ನೀರಿನಲ್ಲಿ ಸಮುದ್ರದಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳು ಒಂದಷ್ಟು ಸಿಗ್ಬೋದು. ಇವಾಗ 10 ಅಡಿಯಲ್ಲಿ ಕೇವಲ ಒಂದಷ್ಟು ಮೀನುಗಳು ಅಥವಾ ಇತರ ಅಂದ್ರೆ ಸಮುದ್ರದ ನೀರಿನಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳು ಸಿಗ್ತದೆ. ಇವಾಗ 100 ಅಡಿ ಕೆಳಗಡೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಅವಾಗ ಏನ್ ಸಿಗತ್ತೆ ಸಮುದ್ರದಲ್ಲಿ? ದೊಡ್ಡ ಫಿಶಸ್. ಇನ್ನು ಆಳದಲ್ಲಿ ವಾಸ ಮಾಡುವಂತಹ ಇತರ ಜಲಪ್ರಾಣಿಗಳು ನಮ್ಗೆ ಸಿಗ್ತವೆ. ಉದಾಹರಣೆಗೆ ಇದು ದೊಡ್ಡ ಮೀನು ಅಂತ ಹೇಳಿದ್ರು ಅವರು, ಅಂದ್ರೆ ಅದಕ್ಕೆ ಕನ್ನಡದಲ್ಲಿ ಶಬ್ದ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ತಿಮಿಂಗಲ ಅಂತ ಹೇಳ್ತಾರೆ. ಆದ್ರೆ ತಿಮಿಂಗಲ ಅನ್ನೋದು ನಿಜವಾಗ್ಲೂ ವೇಲ್ಗೆ ಅದು ಅನ್ವಯಿಸೋದಿಲ್ಲ. ಬ್ಲೂ ವೇಲ್ ಅಂತ ಏನ್ ಹೇಳ್ತಾರಲ್ಲ ಆಂಗ್ಲ ಭಾಷೆಯಲ್ಲಿ, ಆ ಬ್ಲೂ ವೇಲ್ ಅನ್ನೋದು ಸುಮಾರು 200ರಿಂದ 300 ಅಡಿ ಕೆಳಗಡೆ ಸಿಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ವಿಜ್ಞಾನಿಗಳು, ಆಧುನಿಕ ವಿಜ್ಞಾನಿಗಳು ಸಮುದ್ರದಲ್ಲಿ 200ರಿಂದ 300 ಅಡಿ ಕೆಳಗಡೆ ಹೋದರೆ ನಿಮ್ಗೆ ಆ ತಿಮಿಂಗಿಲ ಅನ್ನೋದು ನಿಜವಾಗ್ಲೂ ಆ ಬ್ಲೂ ವೇಲ್ ಅಲ್ಲ, ಆದ್ರೆ ಬ್ಲೂ ವೇಲ್ಗೆ ಕನ್ನಡದಲ್ಲಿ ತಿಮಿಂಗಿಲ ಅಂತಾನೆ ಹೇಳ್ತಾರೆ. ಸೊ ತಿಮಿಂಗಿಲ ಅಂದ್ರೆ ಪ್ರಭುಪಾದರು ಒಂದ್ ಕಡೆ ಹೇಳ್ತಾರೆ, ಅನೇಕಾನೇಕ ಆನೆಗಳನ್ನು ಕೂಡ ತಿನ್ನಬಹುದಾದಂತಹ ಅಷ್ಟು ಬೃಹದಾಕಾರವಾಗಿ ಇರ್ತಕ್ಕಂತ ಒಂದು ಮೀನು ಎಂಬುದಾಗಿ ಪ್ರಭುಪಾದರು ಹೇಳ್ತಾರೆ. ಇವಾಗ ಬಹಳ ಕೆಳಗಡೆ ಹೋದ್ರೆ ಅಂದ್ರೆ ಪ್ರಾಯಶಃ 1,000 ಅಡಿ ಕೆಳಗಡೆ ಹೋದ್ರೆ ಅವಾಗ ಏನ್ ಸಿಗ್ತದೆ ನಮ್ಗೆ? ಎಲ್ಲಾ ರತ್ನಗಳು, ಎಲ್ಲಾ ಮುತ್ತು, ಹವಳ ಅದೆಲ್ಲವೂ ಕೂಡ ನಮ್ಗೆ ಸಿಗ್ತದೆ. ಆದ್ರಿಂದ ನೋಡಿ, ಸಮುದ್ರ ಹೊರಗೆ ಅದರ ಯಾವ ನಿಜವಾಗ್ಲೂ ಬೆಲೆ ಬಾಳುವಂತಹ ವಸ್ತು ಏನಿದೆ ಅದನ್ನ ಹೊರಗಡೆ ಪ್ರಕಟಪಡಿಸ್ತಾ ಇಲ್ಲ, ಎಲ್ಲರಿಗೆ ಕಾಣುವಂತೆ ಅದನ್ನ ಹೊರಗಡೆ ಅದು ತೋರಿಸ್ತಾ ಇಲ್ಲ. ಅದೆಲ್ಲವನ್ನ ಅದು ಬಹಳ ಗಂಭೀರವಾಗಿ, ಬಹಳ ಗುಪ್ತವಾಗಿ, ಅದರ ಒಳಗೆ ಬಹಳ ಆಳವಾಗಿ ಅದನ್ನ ಇಟ್ಕೊಂಡಿದೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ಶ್ರೀರಾಮಚಂದ್ರ ಕೂಡ ಅವನಲ್ಲಿ ಅನೇಕಾನೇಕ ಸದ್ಗುಣಗಳಿವೆ. ಅವನಲ್ಲಿ ಎಷ್ಟು ಸದ್ಗುಣಗಳಿವೆ ಅನ್ನೋದನ್ನ ನಾವು ಎಣಿಸೋದಕ್ಕೆ ಕೂಡ ಸಾಧ್ಯವಿಲ್ಲ. ಆದ್ರೆ ಅದೆಲ್ಲವನ್ನ ಅವನು ತನ್ನೊಳಗೆ ಅಡಗಿಸಿ ಇಟ್ಕೊಂಡಿದ್ದಾನೆ. ಯಾವ ಸಮಯದಲ್ಲಿ ಯಾವ ಸದ್ಗುಣವನ್ನ ಹೊರಗೆ
ಪ್ರಕಟಪಡಿಸಬೇಕು ಆ ಸಮಯದಲ್ಲಿ ಮಾತ್ರ ಪ್ರಕಟಪಡಿಸ್ತಾನೆ ಹೊರತು ಪ್ರತಿಯೊಂದು ಸಮಯದಲ್ಲೂ ತನ್ನ ಬಗ್ಗೆ ತಾನೇ ಜಂಬವನ್ನ ಕುಚ್ಕೊಳ್ಳೋದಿಲ್ಲ ಶ್ರೀರಾಮಚಂದ್ರ. ಅದು ಶ್ರೀರಾಮಚಂದ್ರನಲ್ಲಿ ಇರತಕ್ಕಂತ ಒಂದು ವಿಶೇಷವಾದಂತಹ ಗುಣ, ಅದು ಗಂಭೀರ. ಸಾಮಾನ್ಯವಾಗಿ ಗಂಭೀರ ಅಂದ್ರೆ ಬಹಳ ಸೀರಿಯಸ್ ಆಗಿರೋರು, ಯಾರು ಮುಗುಳ್ನಗೆ ಕೂಡ ಮಾಡೋದಿಲ್ಲ, ಯಾವತ್ತೂ ನಗೋದಿಲ್ಲ, ಇತರರ ಜೊತೆಗೆ ಹಾಸ್ಯವನ್ನ ಮಾಡೋದಿಲ್ಲ, ಆ ರೀತಿ ನಾವು ಅಂದುಕೊಂಡಿರ್ತೇವೆ. ಆದರೆ ಇಲ್ಲಿ ಒಂದು ವಿಶೇಷವಾದಂತ ಬೇರೆ ಅರ್ಥವನ್ನ ಇಲ್ಲಿ ಗೋವಿಂದರಾಜರು ಕೊಡ್ತಾ ಇದ್ದಾರೆ ಅಲ್ಲ. ಸೊ ರಾಮ ತನ್ನ ಸರ್ವೋಚ್ಚ ಸ್ಥಾನವನ್ನು ಬಹಿರಂಗ ಪಡಿಸದೆಯೇ ಇರುವನೆಂದು ಈ ಗುಣ ತೋರಿಸುತ್ತದೆ. ಅವನೇ ಹೇಳುವಂತೆ ಆತ್ಮಾನಂ ಮಾನುಷಂ ಮನ್ಯೇ ಅಲ್ಲ. ಇದನ್ನ ಅನೇಕಾನೇಕ ಸ್ಥಳಗಳಲ್ಲಿ ರಾಮಚಂದ್ರ ಹೇಳ್ತಾನೆ. ಯದ್ಯಪಿ ಅವನು ವಿಷ್ಣು, ಅವನಿಗೂ ವಿಷ್ಣುವಿಗೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ, ಅವನೇ ಭಗವಂತ, ಅವನೇ ಎಲ್ಲದರ ಕಾರಣ, ಸರ್ವಕಾರಣ ಕಾರಣ. ಆದರೂ ಕೂಡ ಅವನೇನಂತ ಹೇಳ್ತಾನೆ, ನಾನು ಮನುಷ್ಯನಾದಂಥವನು, ಆತ್ಮಾನಂ, ನಾನು ನನ್ನನ್ನ ಮನುಷ್ಯ ಅಂತೇನೆ ನಾನು ತಿಳಿದುಕೊಂಡಿದ್ದೇನೆ, ಆತ್ಮಾನಂ ಮಾನುಷಂ ಮನ್ಯೇ ಅಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಅವನು ತನ್ನ ವಿಶೇಷವಾದಂತಹ ಉಚ್ಚ ಸ್ಥಾನ ಏನಿದೆ ಅದನ್ನ ಬಹಿರಂಗವಾಗಿ ಪ್ರಕಟ ಪಡಿಸೋದಕ್ಕೆ ಅವನಿಗೆ ಇಷ್ಟ ಇಲ್ಲ. ಅದರಿಂದ ಅವನಲ್ಲಿ ಗಾಂಭೀರ್ಯ ಅನ್ನೋದು ಇದೆ. ಶ್ರೀರಾಮಚಂದ್ರನ ಆಡಳಿತ ಶೈಲಿಯಲ್ಲಿ ಪ್ರಜಾಹಿತ ರೂಪ ಉತ್ತರೋತ್ತರ ಕಾರ್ಯಗಳನ್ನು ಯಾರೂ ಅರಿಯಲಾರದಷ್ಟು ಪ್ರಜಾವತ್ಸಲನಾಗಿ ಬಾಳಿದ ಗುಣವನ್ನೂ ಇದು ಬಿಂಬಿಸುತ್ತದೆ. ಇದು ಮತ್ತೊಂದು ಅರ್ಥವನ್ನ ಇಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ರಾಮಚಂದ್ರ ಯಾವಾಗ ರಾಜ್ಯವ ಭಾರವನ್ನ ತೆಗೆದುಕೊಂಡು ರಾಜ್ಯವನ್ನ ಆಳೋದಕ್ಕೆ ಶುರು ಮಾಡ್ತಾನೆ, ಯಾವಾಗ 14 ವರ್ಷಗಳ ನಂತರ, 14 ವರ್ಷಗಳ ಕಾಲ ಶ್ರೀರಾಮಚಂದ್ರನ ಪಾದುಕೆಗಳು, ಪಾದುಕ ಎನ್ನುವುದು ಸಂಸ್ಕೃತದಲ್ಲಿ ಸ್ತ್ರೀಲಿಂಗ ವಾಚಕ ಶಬ್ದ. ಆದ್ದರಿಂದ ಒಬ್ಬರು ವ್ಯಾಖ್ಯಾನಕಾರರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, 14 ವರ್ಷಗಳ ಕಾಲ ಶ್ರೀರಾಮಚಂದ್ರನ ಅನುಪಸ್ಥಿತಿಯಲ್ಲಿ ಅಯೋಧ್ಯೆಯಲ್ಲಿ ಒಬ್ಳು ರಾಣಿ ಇದ್ಲು. ಯಾರದು? ಶ್ರೀರಾಮ ಪಾದುಕ. ಅದಾದ ಮೇಲೆ 14 ವರ್ಷಗಳ ನಂತರ ಶ್ರೀರಾಮಚಂದ್ರ ಅವನು ರಾಜ್ಯಭಾರವನ್ನ ಅವನು ವಹಿಸ್ಕೋತಾನೆ. ಆದರೆ ಎಷ್ಟು ವರ್ಷಗಳ ಕಾಲ ಶ್ರೀರಾಮಚಂದ್ರ ರಾಜ್ಯವನ್ನ ಆಳಿದ? ಅಯೋಧ್ಯೆಯ ರಾಜ್ಯವನ್ನ ಯಾರಿಗಾರು ಗೊತ್ತಿದ್ಯಾ? ಬಹಳ 11,000 ವರ್ಷಗಳು. 11,000 ವರ್ಷಗಳು. ಶತವರ್ಷ ಸಹಸ್ರಾಣಿ ಶತವರ್ಷ ಶತಾನಿ ಚ. ಶತ ಅಂದ್ರೆ ಶತವರ್ಷ ಅಲ್ಲ, ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ. ದಶವರ್ಷ ಸಹಸ್ರಾಣಿ, ಸಹಸ್ರ ಅಂದ್ರೆ 1000, ದಶ ಅಂದ್ರೆ 10, ಅದರಿಂದ 10,000 ಪ್ಲಸ್ 10 ಇಂಟು 100 ಅಂದ್ರೆ 1,000. ಸೊ 10,000ಕ್ಕೆ 1,000ವನ್ನ ಕೂಡಿಸಿದ್ರೆ 11,000 ವರ್ಷಗಳು ಶ್ರೀರಾಮಚಂದ್ರ ರಾಜ್ಯಭಾರವನ್ನ ಅವನು ಸ್ವೀಕರಿಸ್ತಾನೆ. ಅವನು ರಾಜನಾಗಿರ್ಬೇಕಾದ್ರೆ ಪ್ರಜೆಗಳ ಹಿತಕ್ಕೆ ಅವನು ಎಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಎಲ್ಲರೂ ಬಹಳ ಸಂತೋಷವಾಗಿದ್ರು ಆ ಸಾಮ್ರಾಜ್ಯದಲ್ಲಿ. ಆದ್ರೆ ಯಾವ ಶ್ರೀರಾಮಚಂದ್ರನ ಆಡಳಿತದ ಶೈಲಿಯಿಂದ ಆ ಎಲ್ಲಾ ಪ್ರಜೆಗಳು ಸಂತೋಷವಾಗಿದ್ರು ಎಂಬುದು ಆ ಪ್ರಜೆಗಳಿಗೆ ಗೊತ್ತಿರಲಿಲ್ವಂತೆ. ಏನಕ್ಕೆ ಅಂತ ಹೇಳಿದ್ರೆ, ರಾಮಚಂದ್ರ ಎಲ್ಲವನ್ನ ಅಷ್ಟು ಅದ್ಭುತವಾಗಿ ತನ್ನ ಮಂತ್ರಿಗಳ ಜೊತೆಗೆ ಆ ಜನ ಹಿತ ಕಾರ್ಯಗಳನ್ನ ಅವನು ಅದ್ಭುತವಾಗಿ ಗುಪ್ತವಾಗಿ ಅವನು ಅದನ್ನ ಮಾಡ್ತಾ ಇದ್ದ ಅಲ್ಲ. ಎಲ್ಲವನ್ನ ಅವನು ತೋರ್ಪಡಿಸ್ತಾ ಇರ್ಲಿಲ್ಲ, ಬಹಿರಂಗವಾಗಿ ಅದನ್ನ ಪ್ರಕಟಪಡಿಸ್ತಾ ಇರಲಿಲ್ಲ. ಯಾವುದನ್ನ ಪ್ರಕಟಪಡಿಸ್ಬೇಕಾಗಿತ್ತು ಅದನ್ನ ಮಾತ್ರ ಪ್ರಕಟಪಡಿಸ್ತಾ ಇದ್ದೇನೆ ಹೊರತು ಬೇರೆ ಎಲ್ಲವನ್ನ ಗುಪ್ತವಾಗಿ ಪ್ರಜೆಗಳ ಹಿತಕ್ಕೋಸ್ಕರ ಆ ಕೆಲಸ ಕಾರ್ಯಗಳನ್ನ ಅವನು ಮಾಡ್ತಾ ಇದ್ದ. ಅದರಿಂದ ಅವನು ಸಮುದ್ರದ ತರಹ ಅವನು ಗಂಭೀರನಾಗಿ ಇದ್ದನು ಅಲ್ಲ. ಸೊ ಅದ್ಭುತವಾಗಿ ಇಲ್ಲಿ ಅದಕ್ಕೆ ವ್ಯಾಖ್ಯಾನವನ್ನ ಬರೆದಿದ್ದಾರೆ. ಸೊ ಸಮುದ್ರದ ತರಹ ಹೇಗೆ ಮುತ್ತುಗಳು ಮತ್ತೆ ಹವಳ ರತ್ನ ಎಲ್ಲವೂ ಕೂಡ ಸಮುದ್ರದ ಒಳಗೆ ಇರ್ತದೆ, ಆದರೆ ಬಹಳ ಆಳವಾಗಿ ನಾವು ಹೋದರೆ ಮಾತ್ರ ಅದು ಸಿಗ್ತದೆ. ಸಮುದ್ರ ಅದನ್ನ ಬಹಳ ಗುಪ್ತವಾಗಿ ಕಾಪಾಡಿಕೊಂಡು ಇಟ್ಕೊಂಡಿರ್ತದೆ. ಅದೇ ರೀತಿಯಲ್ಲಿ ಶ್ರೀರಾಮಚಂದ್ರ ಕೂಡ. ಸೊ ಈ ಶ್ರೀರಾಮಚಂದ್ರನ ಗುಣದಿಂದ ನಾವು ಕೂಡ ಕಲಿತೇವೆ. ನಾವು ಕೂಡ ಅವನ ಪಾದಾನುಗಮನವನ್ನ ಮಾಡಬಹುದು. ಅನಾವಶ್ಯಕವಾಗಿ ಮಾತಾಡದೇ ಇರತಕ್ಕಂತಹದ್ದು, ಅನಾವಶ್ಯಕವಾಗಿ ನಮ್ಮ ಸಾಮರ್ಥ್ಯವನ್ನ ಬಹಿರಂಗ ಪಡಿಸದೇ ಇರತಕ್ಕಂತಹದ್ದು, ಇದೆಲ್ಲವನ್ನ ಶ್ರೀರಾಮಚಂದ್ರನಲ್ಲಿ ನಾವು ಕಲ್ತ್ಕೋತೇವೆ. ಆಯ್ತಾ? ಸೊ ಇದು ಮೊದಲನೇ ಉಪಮೆ. ಎರಡನೆಯ ಉಪಮೆ ಯಾವುದದು? ಧೈರ್ಯ ಅಲ್ಲ. ಧೈರ್ಯೇಣ ಹಿಮವಾನಿವ. ಸೊ ಧೈರ್ಯ ಎಂಬಂತ ಶಬ್ದಕ್ಕೆ ಏನರ್ಥ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಇದು ಬಹಳ ಆಳವಾದಂತಹ ಅರ್ಥ. ಶೋಕಕ್ಕೆ ಅವಕಾಶವಿರುವ ಪ್ರಸಂಗಗಳು ಇದ್ದರೂ ಕೂಡ ಅದಕ್ಕೆ ಮನಸ್ಸನ್ನು ಎಡೆಗೊಡದೆ ಇರುವುದು ಧೈರ್ಯವೆನಿಸುವುದು. ಎಡೆಗೊಡದೆ ಇರುವುದು ಅಂದ್ರೆ ಏನು? ಶೋಕಕ್ಕೆ ಒಂದು ಅವಕಾಶ ಇದೆ,
ಅಂದ್ರೆ ಉದಾಹರಣೆಗೆ ನಮ್ಮ ಜೀವನದಲ್ಲಿ ಯಾವುದೋ ಒಂದು ದುಃಖಭರಿತವಾದಂಥ ಪ್ರಸಂಗ ಬರಬಹುದು. ನಮಗೆ ನಾವು ವಿದ್ಯಾರ್ಥಿಗಳಾಗಿದ್ರೆ ಯಾವ ಪ್ರಯತ್ನವನ್ನು ನಾವು ಪಟ್ಟಿದ್ವಿ ಅದಕ್ಕೆ ಸರಿಯಾಗಿ ಫಲಿತಾಂಶ ನಮಗೆ ಸಿಗದೆ ಇರಬಹುದು. ಅಥವಾ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಬಹಳ ತೀವ್ರವಾದಂತಹ ಶೋಕಭರಿತವಾದಂತಹ ಪ್ರಸಂಗ ಬರಬಹುದು. ಆದರೆ ಆ ರೀತಿಯಾದಂಥ ಪ್ರಸಂಗ ಇದ್ರೂ ಕೂಡ ನಾವು ನಮ್ಮ ಮನಸ್ಸನ್ನ ಎಡೆಗೊಡದೇ ಇರುವುದು ಅಂದ್ರೆ ಏನು, ಅದಕ್ಕೆ ನಾವು ಮಾರಿ ಹೋಗದೇ ಇರುವುದು ಅಂತ ಅರ್ಥ. ಯಾವಾಗ ಶೋಕ ಬರುತ್ತೆ ನಮ್ಮ ಮನಸ್ಸಲ್ಲಿ ಸಂಪೂರ್ಣವಾಗಿ ಆ ಶೋಕ ಅನ್ನೋದು ಅದು ತುಂಬ್ಕೊಂಡ್ ಬಿಡ್ತದೆ ನಮ್ಮ ಮನಸ್ಸನ್ನ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಸ್ವಭಾವವೇ ಅದು. ನಮ್ಮ ಮನಸ್ಸು ಯಾವಾಗಲೂ ಒಂದೇ ಒಂದು ವಿಷಯದ ಬಗ್ಗೆ ಯೋಚಿಸೋದಕ್ಕೆ ಸಾಧ್ಯ. ಅದು ನಮ್ಮ ಭಗವಂತ ನಮ್ಮ ಮನಸ್ಸಿನ ಸೃಷ್ಟಿಯನ್ನ ಹಾಗೆಯೇ ಮಾಡಿದ್ದಾನೆ ಅಲ್ವಾ. ಸೊ 100 ಬಹಳ ಸಂತೋಷವಾದಂತ ಪ್ರಸಂಗಗಳು ಇದ್ರೂ ಕೂಡ ಕೇವಲ ಒಂದೇ ಒಂದು ಶೋಕಭರಿತವಾದಂತ ಪ್ರಸಂಗ ಇದ್ರೆ ಮನಸ್ಸು ಕೇವಲ ಆ ಶೋಕದ ಬಗ್ಗೆ ಮಾತ್ರ ಚಿಂತೆ ಮಾಡುತ್ತದೆ ಹೊರತು ಇತರ ಸಂತೋಷಕರವಾದಂತ ವಿಷಯಗಳ ಬಗ್ಗೆ ಅದು ಚರ್ಚೆ ಮಾಡುವುದಿಲ್ಲ, ಅದು ಚಿಂತೆ ಮಾಡುವುದಿಲ್ಲ ಅಲ್ಲ. ಅದು ಮನಸ್ಸಿನ ಸ್ವಭಾವ. ಅದರಿಂದ ಶೋಕದ ಪ್ರಸಂಗ ಇದ್ರೂ ಕೂಡ ಅದಕ್ಕೆ ಮನಸ್ಸನ್ನ ಹೋಗೂಡದೆ ಕೇವಲ ಆ ಆ ಉನ್ನತ ಸತ್ಯ ಏನಿದೆ ಅದರ ಬಗ್ಗೆ ಚಿಂತೆ ಮಾಡುವುದೇನಿದೆಯಲ್ಲ ಇದಕ್ಕೆ ಧೈರ್ಯ ಅಂತ ಹೇಳ್ತೇವೆ ಅಲ್ಲ. ಸೊ ಪ್ರಭುಪಾದರು ಹೇಳ್ತಾ ಇದ್ರು ಯಾವಾಗ ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ಬಂದು ನಾವು ಏನ್ ಮಾಡ್ಬೇಕು ಏನ್ ಮಾಡಬಾರದು ಅಂತ ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಅಷ್ಟು ಬಹಳ ತೀವ್ರವಾದಂತಹ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬಂದ್ಬಿಡ್ತದೆ. ಅವಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಜೋರಾಗಿ ಎಲ್ಲರಿಗೂ ಕೇಳಿಸೋ ಹಾಗೆ ನಾವು ಜಪವನ್ನ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ರು. ಮತ್ತೆ ಪ್ರಭುಪಾದರು ಇದನ್ನ ಕೇವಲ ಉಪದೇಶ ಮಾತ್ರ ಮಾಡ್ತಾ ಇರಲಿಲ್ಲ, ತಮ್ಮ ಜೀವನದಲ್ಲೂ ಇದನ್ನೇ ಪಾಲಿಸ್ತಾ ಇದ್ರು. ಉದಾಹರಣೆಗೆ ಯಾವಾಗ ಬಾಂಬೆ ಟೆಂಪಲ್ ಯಾವಾಗ ಅದನ್ನ ಕಟ್ತಾ ಇದ್ರು, ಜುಹು ದೇವಸ್ಥಾನವನ್ನ ಕಟ್ತಾ ಇದ್ರು, ಅವಾಗ ಒಬ್ಬ ಮಿಸ್ಟರ್ ನಾಯರ್ ಅಂತ ಬಹಳ ತೊಂದರೆ ಕೊಡ್ತಾ ಇದ್ದ ಶ್ರೀಲ ಪ್ರಭುಪಾದರಿಗೆ. ಬಹಳ ತೊಂದರೆಯನ್ನು ಕೊಟ್ಟು ಅವನು ಒಂದ್ಸತಿ ಆ ಭೂಮಿಯನ್ನ ಅದನ್ನ ಭಕ್ತರಿಗೆ ಮಾರಿ, ಅದಾದ ಮೇಲೆ ಭಕ್ತರಿಗೆ ಗೊತ್ತಾಯಿತು ಅದನ್ನ ಮೋಸ ಮಾಡಿ ಅವನು ಅದನ್ನ ಮಾರಿದ್ದಾನೆ. ಅದನ್ನ ವಾಪಸ್ ತೆಗೆದುಕೊಂಡು ಆಮೇಲೆ ಅದು ಸಂಪೂರ್ಣವಾಗಿ ಭಕ್ತರ ಹತ್ರನೂ ಇರ್ಲಿಲ್ಲ, ಮತ್ತೆ ಆ ನಾಯರ ಹತ್ರನೂ ಇರ್ಲಿಲ್ಲ. ಸೊ ಬಹಳ ತೊಂದರೆ ಆಗ್ತಾ ಇತ್ತು. ಅವಾಗ ಶ್ರೀಲ ಪ್ರಭುಪಾದರನ್ನ ಭಕ್ತರು ನೋಡ್ತಾ ಇದ್ರು. ಎಷ್ಟೊಂದ್ ಸತಿ ಪ್ರಭುಪಾದರು ತಮ್ಮ ಕೋಣೆಯ ಬಾಗಿಲನ್ನ ಹಾಕೊಂಡು ಜೋರಾಗಿ ಅವರು ಜಪವನ್ನ ಮಾಡ್ತಾ ಇದ್ರು. ಏನಕ್ಕೆ ಅಂತ ಹೇಳಿದ್ರೆ ಅವರು ಈ ಶೋಕಭರಿತವಾದಂತ ಪ್ರಸಂಗ ಇದೆ, ಹೌದು, ಅದನ್ನು ನಾನು ನಿರಾಕರಿಸ್ತಾ ಇಲ್ಲ. ಆದ್ರೆ ಆ ಶೋಕದ ಪ್ರಸಂಗದಲ್ಲಿ ಹೇಗೆ ಕೃಷ್ಣ ಭಾವನಾಮೃತವಾಗಿ ನಾವಿರಬಹುದು ಎಂಬುದನ್ನ ಪ್ರಭುಪಾದರು ನಮ್ಗೆ ತೋರಿಸ್ತಾ ಇದ್ರು. ಸೊ ಇಲ್ಲಿ ನೋಡಿ, ಹಿಮವಾನ್ ಅಂದ್ರೆ ಏನು? ಹಿಮವಾನ್ ಅಂದ್ರೆ ಹಿಮಾಲಯ ಪರ್ವತ. ಅದಕ್ಕೆ ಏನಕ್ಕೆ ಹೋಲಿಸಿದ್ದಾರೆ ಧೈರ್ಯಕ್ಕೆ ಅಂತ ಹೇಳಿದ್ರೆ, ಗಿರಯೋ ವರ್ಷ ಧಾರಾಭಿಹಿ ಅನ್ಯಮಾನ ನ ವಿವ್ಯತುಹು. ಗಿರಯ ಅಂದ್ರೆ ಗಿರಿ ಅಂದ್ರೆ ಬೆಟ್ಟ. ಸೊ ವರ್ಷಧಾರಾಭಿ, ಸೊ ಸಾಮಾನ್ಯವಾಗಿ ಬೆಟ್ಟವನ್ನ ನಾವು ನೋಡ್ತೇವೆ, ಅದರ ಮೇಲೆ ಧಾರಾಕಾರವಾದಂತಹ ಮಳೆ ಸುರಿಯಬಹುದು, ಆದರೆ ಅದನ್ನ ಅನ್ಯಮಾನ ಅದು ಪರಿಗಣಿಸುವುದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಆ ಹಿಮಾಲಯ ಪರ್ವತ ವಿಶೇಷವಾಗಿ, ಅಥವಾ ಯಾವುದೇ ಪರ್ವತವನ್ನ ನೀವು ಸ್ವೀಕರಿಸಿ, ವಿಶೇಷವಾಗಿ ನಾವು ಹಿಮಾಲಯ ಪರ್ವತದ ಉದಾಹರಣೆ ಏನಕ್ಕೆ ಕೊಡ್ತೇವೆ ಅಂತ ಹೇಳಿದ್ರೆ ಅತಿ ಉನ್ನತವಾದಂತಹ ಉಚ್ಚವಾದಂತಹ ಸ್ಥಾನದಲ್ಲಿ ಇರತಕ್ಕಂತಹ ಪರ್ವತ. ಸೊ ಹಿಮಾಲಯ ಪರ್ವತ ಎಂದಿಗೂ ಎಷ್ಟೇ ಮಳೆ ಬಂದರೂ ಕೂಡ ಅದು ಅಲುಗಾಡೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅದರ ತಳ ಏನಿದೆ ಅಷ್ಟು ಮಜಬೂತಾಗಿದೆ ಅಲ್ಲ. ಮತ್ತು ಅದಕ್ಕೆ ವಿಶೇಷವಾದಂತಹ ಒಂದು ಶಕ್ತಿ ಕೂಡ ಇದೆ ಹಿಮಾಲಯ ಪರ್ವತಕ್ಕೆ. ಏನು ಅಂತ ಹೇಳಿದ್ರೆ ಎಷ್ಟೇ ಸಿಡಿಲು ಬಡಿದ್ರೂ ಕೂಡ, ಎಷ್ಟೇ ಆ ರೀತಿಯಾದಂತಹ ಥಂಡರ್ ಬೋಲ್ಟ್ ಅಂತ ಏನ್ ಹೇಳ್ತಾರಲ್ಲ, ಸಿಡಿಲು ಅದು ಬಡಿದ್ರೂ ಕೂಡ ಅದಕ್ಕೆ ಏನು ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಬರೋದಿಲ್ಲ. ಸೊ ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಎಷ್ಟೇ ತಳಮಳ, ಎಷ್ಟೇ ಶೋಕಭರಿತವಾದಂತಹ ಪ್ರಸಂಗಗಳು ಬಂದರೂ ಕೂಡ ಯಾವಾಗ ನಾವು ಭಗವಂತನ ಭಕ್ತಿಯಲ್ಲಿ ನಾವು ಸ್ಥಿತವಾಗಿ ನಾವು ಇರ್ತೇವೆ, ಅಂದ್ರೆ ಸ್ಥಿರವಾಗಿ ನಾವು ಸ್ಥಿತರಾಗಿರ್ತೇವೆ, ಆವಾಗ ಆ ರೀತಿಯಾದಂತ ಶೋಕ ಪ್ರಸಂಗಗಳು ನಮ್ಮಲ್ಲಿ ಯಾವುದೇ ರೀತಿಯಾದಂತ ವ್ಯತ್ಯಾಸವನ್ನ ತೆಗೆದುಕೊಂಡು ಬರೋದಿಲ್ಲ. ಹೌದು, ಆ ಶೋಕ ಪ್ರಸಂಗಗಳಿಗೆ ಯಾವ್ದಾದ್ರು ಒಂದು ಉಪಾಯವನ್ನು ನಾವು ಮಾಡಲೇಬೇಕಾಗ್ತದೆ ಆ ಕ್ಷಣದಲ್ಲಿ. ಆದ್ರೆ ಆ ಶೋಕ ಅನ್ನೋದು ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡು ಬಿಡೋದಿಲ್ಲ. ಅದು ಯಾವಾಗ ಆವರಿಸ್ಕೊಂಡು ಬಿಡುತ್ತೆ ಅಂತ ಹೇಳಿದ್ರೆ ಯಾರಲ್ಲಿ ಆ ಆಧ್ಯಾತ್ಮಿಕ
ಶಕ್ತಿ ಇರೋದಿಲ್ಲ. ಅಷ್ಟು ಆಧ್ಯಾತ್ಮಿಕ ಶಕ್ತಿ ಹೇಗೆ ಬರುತ್ತದೆ ಅಂದ್ರೆ ಭಕ್ತಿಯ ನಿಯಮಿತವಾದಂತಹ ಅಭ್ಯಾಸದಿಂದ. ಪ್ರತಿ ದಿವಸ ನಾವು ಜಪವನ್ನ ನಾವು ಮಾಡ್ತೇವೆ, ಪ್ರತಿ ದಿವಸ ನಾವು ನಮ್ಮ ನಿಯತವಾದಂತಹ ಭಕ್ತಿಯ ಅಭ್ಯಾಸ ಏನಿದೆ ಅದರಲ್ಲಿ ನಾವು ತೊಡಗ್ತೀವಿ ಎಂಬುದಂತೆ ನಾವು ಯಾವ ಒಂದು ದೃಢವಾದಂತ ಸಂಕಲ್ಪವನ್ನು ಮಾಡ್ಕೋತೀವಲ್ಲ, ಆವಾಗ ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ ಬರುತ್ತದೆ. ಇಲ್ಲವಾದರೆ ಯಾವುದೇ ಒಂದು ಸಣ್ಣ ವಿಷಯ ನಮ್ಮ ಜೀವನದಲ್ಲಿ ನಡೆದರೂ ಕೂಡ ಅದಕ್ಕೆ ನಾವು ನಮ್ಮ ಮನಸ್ಸನ್ನ ಮಾರ್ಕೊಂಡ್ ಬಿಡ್ತೀವಿ ಅಲ್ಲ. ಇದು ಅನಿಷ್ಠಿತ ಭಜನ ಕ್ರಿಯಾ ಅಂತ ಹೇಳ್ತೇವೆ. ಸೊ ನೀವು ಕೇಳಿರಬಹುದು ಭಕ್ತಿಯ ಭಕ್ತಿಯ ಸ್ತರಗಳು 9 ಸ್ತರಗಳು ಇವೆ ಅಂತ ರೂಪಗೋಸ್ವಾಮಿಯವರು ವಿವರಿಸಿದ್ದಾರೆ. ಆದೌ ಶ್ರದ್ಧಾ ತಥಾ ಸಾಧು ಸಂಘ. ಸೊ ಶ್ರದ್ಧಾ, ಸಾಧು ಸಂಘ, ಅದಾದ್ಮೇಲೆ ಭಜನ ಕ್ರಿಯಾ, ಅದಾದ್ಮೇಲೆ ಅನರ್ಥ ನಿವೃತ್ತಿ, ಅದಾದ್ಮೇಲೆ ನಿಷ್ಠಾ, ರುಚಿ, ಆಸಕ್ತಿ, ಭಾವ ಮತ್ತೆ ಪ್ರೇಮ. ಪ್ರೇಮ ಅನ್ನೋದು ಸರ್ವೋನ್ನತವಾದಂತಹ ಸ್ತರ. ಆದ್ರೆ ಇದೀಗ ನಾವು ಸಾಧು ಸಂಘ ಮತ್ತೆ ಅನಿಷ್ಠಿತ ಭಜನ ಕ್ರಿಯೆಯಿಂದ ನಾವು ಅನರ್ಥ ನಿವೃತ್ತಿ ಎಂಬಂತಹ ಸ್ತರದಲ್ಲಿ ಇದ್ದೇವೆ. ಸೊ ಆ ಭಜನ ಕ್ರಿಯೆ ಅನ್ನೋದು ಕೂಡ 2 ಭಾಗಗಳು ಇವೆ ಎಂಬುದಾಗಿ ರೂಪಗೋಸ್ವಾಮಿ ಅವರು ಹೇಳ್ತಾರೆ. ಮೊದಲನೇದು ಅನಿಷ್ಠಿತ ಭಜನ ಕ್ರಿಯಾ ಮತ್ತೆ ಎರಡನೇದು ನಿಷ್ಠಿತ ಭಜನ ಕ್ರಿಯಾ. ಅನಿಷ್ಠಿತ ಅಂದ್ರೆ ಏನು? ಯಾರ ಭಜನೆಯಲ್ಲಿ ಯಾವಾಗಲೂ ಏರುಪೇರು ಇರ್ತದೆ. ಒಂದು ದಿವಸ 16 ಮಾಲೆ ಜಪವನ್ನು ಮಾಡುವಂತಹದ್ದು, 2ನೇ ದಿವಸ ಕೇವಲ 2 ಮಾಲೆಯನ್ನ ಜಪ ಮಾಡುವಂತಹದ್ದು. ಏನಕ್ಕೆ ಅಂತ ಹೇಳಿದ್ರೆ, ಇವತ್ತು ನನ್ನ ಜೀವನದಲ್ಲಿ ಬಹಳ ಶೋಕ ಇದೆ, ನನ್ನ ಕಂಪನಿಯಲ್ಲಿ ನನ್ನ ಬಾಸ್ ಏನಿದ್ರು ಬಹಳ ನನಗೆ ಬೈದು ಬಿಟ್ರು, ನನ್ನ ಮನೆಯಲ್ಲಿ ಹೆಂಡತಿ ಕೂಡ ಬೈತಾ ಇದ್ದಾಳೆ ನನಗೆ, ಅಥವಾ ಆ ರೀತಿಯಾಗಿ ಅಲ್ಲ. ಸೊ ಇದಕ್ಕೆ ಅನಿಷ್ಠಿತ ಭಜನ ಕ್ರಿಯಾ. ಅನಿಷ್ಠಿತ ಅಂದ್ರೆ ನಿಷ್ಠೆ ಇಲ್ಲದೆ ಇರ್ತಕ್ಕಂತಹ ಭಜನ ಕ್ರಿಯಾ ಅಲ್ಲ. ಸೊ ಯಾವಾಗ ನಿಷ್ಠಿತ ಭಜನ ಕ್ರಿಯೆ ಆಗತ್ತೆ ಅಂದ್ರೆ ಏನೇ ಬಂದರೂ ಕೂಡ ನಾನು ನನ್ನ ಭಕ್ತಿಯ ಅಭ್ಯಾಸಗಳೇನಿದೆ, ದೈನಂದಿನ ಅಭ್ಯಾಸಗಳೇನಿದೆ ಅದನ್ನ ನಾನು ಬಿಡೋದಿಲ್ಲ, ನನ್ನ ಭಜನೆಯನ್ನ ನಾನು ಬಿಡೋದಿಲ್ಲ ಎಂಬುವಂತೆ. ಏಕೆ ಅಂದ್ರೆ ನನಗೆ ಈ ಬಹಿರಂಗವಾದಂತಹ ಬಾಹ್ಯವಾದಂತಹ ಯಾವ ಕಾರಣಗಳಿದೆ ಅದರ ಮೇಲೆ ನನ್ನ ಮನಸ್ಸು ಹೋಗ್ತಾ ಇಲ್ಲ. ನನ್ನ ಮನಸ್ಸು ಸ್ಥಿತವಾಗಿ ಭಕ್ತಿಯ ಈ ಯಾವ ಅಭ್ಯಾಸ ಇದೆ, ಭಕ್ತಿಯ ಯಾವ ದೈನಂದಿನ ಅಭ್ಯಾಸಗಳಿದೆ ಅದರ ಮೇಲೆ ನನ್ನ ಮನಸ್ಸು ಸ್ಥಿತವಾಗಿದೆ. ಸೊ ಅದನ್ನ ನಾನು ಬಿಡೋದಿಲ್ಲ ಎಂಬಂತೆ ಒಂದು ದೃಢವಾದಂತ ಸಂಕಲ್ಪವನ್ನು ಯಾರು ಮಾಡ್ಕೋತಾರೆ ಅವರಲ್ಲಿ ನಿಷ್ಠಿತ ಭಜನ ಕ್ರಿಯೆ ಅನ್ನೋದು ಬರ್ತದೆ. ಸೊ ಹೇಗೆ ಅಂತ ಹೇಳಿದ್ರೆ ಹಿಮಾಲಯ ಪರ್ವತದ ತರಹ. ಸೊ ತಾಳ್ಮೆಯಲ್ಲಿ ಹಿಮಾಲಯ ಪರ್ವತದ ತರಹ ಶ್ರೀರಾಮಚಂದ್ರ ಇದ್ದನಂತೆ ಅಲ್ಲ. ಸೊ ಅಭಿಭೂಯಮಾನ ವ್ಯಸನೈಹಿ ಯಥಾ ಅಧೋಕ್ಷಜ ಚೇತಸಃ ಅಂದ್ರೆ ಋಷಿಮುನಿಗಳಿಗೆ ಒಂದು ಶಬ್ದ. ಋಷಿಮುನಿಗಳು ತಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಅಧೋಕ್ಷಜನ ಬಗ್ಗೆ, ಅಧೋಕ್ಷಜ ಅಂದ್ರೆ ಯಾರು? ಭಗವಂತ. ಸೊ ಭಗವಂತನ ಬಗ್ಗೆ ಯಾವಾಗಲೂ ಯಾರು ಚಿಂತನೆಯನ್ನ ಮಾಡ್ತಾ ಇರ್ತಾರೆ, ಚೇತಸಃ ಅಂದ್ರೆ ತಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ, ಅಂಥವರಿಗೆ ಅಧೋಕ್ಷಜ ಚೇತಸಃ. ಆ ಅಧೋಕ್ಷಜ ಚೇತಸರಾದಂಥವರಿಗೆ ಯಾವುದೇ ವ್ಯಸನ ಅಂದ್ರೆ ಕಷ್ಟ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೆ ಅವರು ಹೋಗೋಡುವುದಿಲ್ಲ, ಅವರು ಕೇವಲ ತಮ್ಮ ಭಕ್ತಿಯನ್ನ ಮುಂದುವರಿಸ್ತಾರೆ. ಅದೇ ರೀತಿಯಲ್ಲಿ ಹಿಮವಂತ ಅಂದ್ರೆ ಆ ಹಿಮಾಲಯ ಪರ್ವತದ ಮೇಲೆ ಎಷ್ಟೇ ಸಿಡಿಲು ಅಥವಾ ಧಾರಾಕಾರವಾದಂತ ಮಳೆ ಸುರಿದರೂ ಕೂಡ ಅದಕ್ಕೆ ಅವರು ಹೋಗೂಡುವುದಿಲ್ಲ. ಆಯ್ತಾ? ಸೊ ಮೂರನೇದಾಗಿ ವೀರ್ಯದಲ್ಲಿ ವಿಷ್ಣುವಿಗೆ ಸಮವೆಂದದ್ದು ಅವನೇ ಇವನು ಎಂಬುದನ್ನು ಮರೆಸಿ ಹೇಳಿದ ಜಾಣ ಮಾತು ಅಲ್ಲ. ಸೊ ಇದು ಬಹಳ ಸುಲಭ ಅರ್ಥ ಮಾಡ್ಕೊಳ್ಳುವಂತಹದ್ದು. ಏಕೆಂದ್ರೆ ರಾಮಚಂದ್ರನೇ ವಿಷ್ಣು, ವಿಷ್ಣುವೇ ರಾಮಚಂದ್ರ, ಇವರಿಬ್ಬರ ಮಧ್ಯದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ವಿಷ್ಣು ತತ್ವ ಅಂತ ಅದಕ್ಕೆ ಹೇಳುವುದು ಅಲ್ಲ. ಕೃಷ್ಣನಾಗಿರ್ಬೋದು, ರಾಮಚಂದ್ರನಾಗಿರ್ಬೋದು, ನರಸಿಂಹನಾಗಿರ್ಬೋದು, ಮೀನಾವತಾರವಾಗಿರ್ಬೋದು, ಇವರೆಲ್ಲರೂ ಕೂಡ ವಿಷ್ಣು ತತ್ವ ಅಲ್ಲ. ಅದಾದ ಮೇಲೆ ಚಂದ್ರನು ನೋಡಲು ಪ್ರಿಯನಾಗಿರುವುದೇ ಮೊದಲಾದ ಉಪಮಾನಗಳು ಪ್ರಸಿದ್ಧ. ಚಂದ್ರ ನೋಡೋದಕ್ಕೆ ಬಹಳ ಸುಂದರ ಅಲ್ಲ. ಸೊ ಸೌಂದರ್ಯಕ್ಕೆ ವಿಶೇಷವಾಗಿ ಸಾಮಾನ್ಯವಾಗಿ ಶಾಸ್ತ್ರಗಳಲ್ಲಿ ಸೂರ್ಯಕ್ಕೆ ಹೆಚ್ಚಾಗಿ ಯಾರನ್ನು ಹೋಲಿಸೋದಿಲ್ಲ, ಆದರೆ ಚಂದ್ರನಿಗೆ ಹೋಲಿಸ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಚಂದ್ರ ಬಹಳ ಸುಂದರ ಮಾತ್ರ ಅಲ್ಲ, ಆದರೆ ಬಹಳ ತಂಪಾಗಿರ್ತಕ್ಕಂತಹ ಕಿರಣಗಳನ್ನ ನೀಡ್ತಾನೆ ಅಲ್ಲ. ಸೂರ್ಯ ಮಠ ಮಧ್ಯಾಹ್ನದಲ್ಲಿ ಬಹಳ ಬಿಸಿಲಾದಂತಹ ಬಹಳ ಸುಡುವಂತಹ ಕಿರಣಗಳನ್ನ ನೀಡ್ತಾನೆ. ಅದರಿಂದ ಎಷ್ಟೊಂದ್ಸತಿ ಸೂರ್ಯನನ್ನ ನಾವು ಬೈತೀವಿ. ಇವಾಗಿನ್ನೇನು ಬಿಸಿಲುಗಾಲ ಬರ್ತಾ ಇದೆ, ಬೇಸಿಗೆಗಾಲ ಬರ್ತಾ ಇದೆ ಅಲ್ಲ. ಬೇಸಿಗೆಗಾಲದಲ್ಲಿ 12 ಗಂಟೆಯ ಕಾಲ ಮಧ್ಯಾಹ್ನ ಮಠ ಮಧ್ಯಾಹ್ನ 12 ಗಂಟೆ ಅಥವಾ 1 ಗಂಟೆಯ ಸಮಯದಲ್ಲಿ ಎಷ್ಟು ಬಿಸಿಲಿರ್ತದೆ. ಆಚೆ ಸಂಪೂರ್ಣವಾಗಿ ಬಿಸಿಲಿರ್ತದೆ.
ಆ ಬಿಸಿಲಿನಲ್ಲಿ ಹೊರಗೆ ಹೋದ್ರೆ ನಮಗೆ ಆ ಕಿರಣಗಳು ಸುಟ್ಟು ಹೋಗ್ತದೆ ನಮ್ಮ ಶರೀರ ಅಲ್ಲ, ಎಷ್ಟೊಂದು ಸತಿ ಹಾಗೆ ಅನ್ನಿಸ್ತದೆ. ಆದರೆ ಚಂದ್ರನ ಕಿರಣಗಳು ಯಾವತ್ತೂ ಕೂಡ ಯಾರಿಗೂ ತೊಂದರೆಯನ್ನ ಉಂಟು ಮಾಡೋದಿಲ್ಲ. ಚಂದ್ರನ ಕಿರಣಗಳು ಯಾವಾಗಲೂ ತಂಪನ್ನೇ ಉಂಟು ಮಾಡುತ್ತೆ ಹೊರತು ಯಾರಿಗೂ ಕಷ್ಟವನ್ನ ನೀಡೋದಿಲ್ಲ. ಆದ್ದರಿಂದ ಸಾಮಾನ್ಯವಾಗಿ ಶಾಸ್ತ್ರಗಳಲ್ಲಿ ಕೂಡ ಭಗವಂತನನ್ನಾಗಲಿ ಬೇರೆ ಇತರ ಸೌಂದರ್ಯವನ್ನ ವಿವರಿಸಬೇಕಾದ್ರೆ ಚಂದ್ರನಿಗೆ ಹೆಚ್ಚಾಗಿ ಹೋಲಿಸೋದನ್ನ ನಾವು ನೋಡ್ತೇವೆ. ಸೊ ಕೊನೆಗೆ ಈ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಾಗವತದ ಒಂದು ವಾಕ್ಯವನ್ನ ಉದಾಹರಿಸಿ ಇಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ, ಈ ಎಲ್ಲ ಭೌತಿಕ ಉಪಮೆಗಳನ್ನ ಭಗವಂತನಿಗೆ ನೀಡಿರುವುದು ಒಂದು ವಿಶೇಷವಾದಂತಹ ಕಾರಣದಿಂದ. ಉದಾಹರಣೆಗೆ ಭಾಗವತದ 11ನೇ ಸ್ಕಂದದಲ್ಲಿ ಈ ಒಂದು ವಾಕ್ಯ ಬರುತ್ತದೆ, ಇಷುವದ್ ಗಚ್ಚತಿ ಸವಿತಾ. ಇದು 11ನೇ ಸ್ಕಂದ ಅಲ್ಲ, ಇದು 5ನೇ ಸ್ಕಂದ. ಸೊ ಸವಿತಾ ಅಂದ್ರೆ ಯಾರು? ಸವಿತಾ ಅಂದ್ರೆ ಸೂರ್ಯ. ಸೊ ಸೂರ್ಯನ ನಡೆ ಹೇಗಿರ್ತದೆ ಅಂತ ಹೇಳಿದ್ರೆ ಇಷುವತ್. ಇಷು ಅಂದ್ರೆ ಬಾಣ. ಯಾರಾದರೂ ತಮ್ಮ ಬಿಲ್ಲಿನಿಂದ ಬಾಣದ ಪ್ರಯೋಗವನ್ನ ಮಾಡಿದರೆ ಆ ಬಾಣ ಹೇಗೆ ಒಂದೇ ಸ್ಟ್ರೈಟ್ ಅಂದ್ರೆ ಸೀದಾ ಹೋಗಿ ತನ್ನ ಗುರಿಯನ್ನ ಮುಟ್ಟುತ್ತದೆ. ಅದು ಯಾವತ್ತೂ ಕೂಡ ನೀವು ಬಾಣವನ್ನ ಪ್ರಯೋಗ ಮಾಡಿದ್ರೆ ಹೀಗೆ ಹೋಗೋದಿಲ್ಲ. ಅದು ಒಂದೇ ದಿಕ್ಕಿನಲ್ಲಿ ಸೀದಾ ಹೋಗಿ ಅದರ ಗುರಿಯನ್ನ ಮುಟ್ಟುತ್ತದೆ ಅಲ್ಲ. ಆ ಗುರಿಯನ್ನ ಮುಟ್ಟುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಎಲ್ಲಿ ಹೋಗ್ತದೆಯೋ ಅದು ಯಾವತ್ತೂ ಡೊಂಕು ಮಂಕಾಗಿ ಹೋಗೋದಿಲ್ಲ. ಅದು ಒಂದೇ ದಿಕ್ಕಿನಲ್ಲಿ ಹೋಗಿ ಸೀದಾ ಹೋಗಿ ಅದು ಅದರ ಜಾಗವನ್ನ ಸೇರ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಸೂರ್ಯನ ನಡೆ ಕೂಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಸೂರ್ಯನ ನಡೆ ಎಲ್ಲಿ ಮತ್ತು ಬಾಣ ಎಲ್ಲಿ? ಸೂರ್ಯನ ನಡೆಯನ್ನ ಯಾರಾದ್ರೂ ಅದನ್ನ ನಿಲ್ಲಿಸೋದಕ್ಕೆ ಸಾಧ್ಯನಾ? ದಿನಾಗ್ಲೂ ನಾವು ನೋಡ್ತಾ ಇದ್ದೇವೆ, ಅದೇ ಸಮಯದಲ್ಲಿ ಸೂರ್ಯ ಉದಯ ಆಗ್ತಾನೆ ಮತ್ತೆ ಸೂರ್ಯ ಅಸ್ತ ಕೂಡ ಆಗ್ತಾನೆ. ಸೂರ್ಯಾಸ್ತ ಮತ್ತೆ ಸೂರ್ಯೋದಯ ಅದೇ ಸಮಯದಲ್ಲಿ ಆಗ್ತಾ ಇದೆ. ಕಾಲದ ನಡೆಯನ್ನ ನಾವು ಕೇವಲ ಸೂರ್ಯನ ನಡೆಯ ಮೇಲೆ ನಿರ್ಭರರಾಗಿ ಅದರ ಆಧಾರಿತವಾಗಿ ಮಾಡಿಕೊಂಡು ನಾವು ಕಾಲವನ್ನ ನಾವು ನಿರ್ಧಾರ ಮಾಡ್ತೀವಿ. ಮತ್ತೆ ಸೂರ್ಯನ ನಡೆಯಲ್ಲಿ ಮತ್ತೆ ಈ ಬಾಣದ ನಡೆಯಲ್ಲಿ ಇದನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಕಣ್ಣುಗಳಿಗೆ ಏನು ಕಾಣುತ್ತದೆ, ಬಹಳ ನಿಖರವಾಗಿ ತನ್ನ ಗುರಿ ಮುಟ್ಟುವಂತಹ ಒಂದು ವಸ್ತು ಏನು ಅಂತ ಹೇಳಿದ್ರೆ ಈ ಬಾಣ. ಸೊ ಅದೇ ರೀತಿಯಲ್ಲಿ ಸೂರ್ಯ ಕೂಡ ಬಹಳ ನಿಶ್ಚಿತವಾಗಿ ತನ್ನ ನಡೆಯನ್ನ ನಿಶ್ಚಿತವಾಗಿ ಮತ್ತೆ ನಿಶ್ಚಲವಾಗಿ ಕೂಡ ತನ್ನ ನಡೆಯನ್ನ ಅವನು ನಡೆಸ್ತಾ ಇದ್ದಾನೆ ಎಂಬುದನ್ನ ತೋರಿಸೋದಕ್ಕೆ ನಮ್ಮ ಮಂದ ಬುದ್ಧಿಗೆ ಎಟುಕುವಂತಹ ಒಂದು ಉಪಮೆ ಏನು ಅಂತ ಹೇಳಿದ್ರೆ ಈ ಬಾಣ. ಅದರಿಂದ ಶಾಸ್ತ್ರಗಳಲ್ಲಿ ಅನೇಕ ಭೌತಿಕ ಉಪಮೆಗಳನ್ನ ನಾವು ನೋಡ್ತೇವೆ. ಒಂದು ಬಹಳ ಸಾಮಾನ್ಯವಾದಂತ ಉಪಮೆ ಅಂತ ಹೇಳಿದ್ರೆ ಕಮಲ ಅಥವಾ ತಾವರೆ. ನಮ ಪಂಕಜ ನಾಭಾಯ ನಮ ಪಂಕಜ ಮಾಲಿನೇ ನಮ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಘ್ರೇ ಅಂತ ಕುಂತಿ ಕೂಡ ಹೇಳ್ತಾಳೆ. ಈ ಕಮಲಕ್ಕೆ ಅಥವಾ ತಾವರೆಗೆ ಹೇಗ್ ತಾನೆ ಭಗವಂತನ ಸೌಂದರ್ಯವನ್ನ ಹೋಲಿಸೋದಕ್ಕೆ ಸಾಧ್ಯ ಅಂತ ನಮ್ಗೆ ಒಂದು ಪ್ರಶ್ನೆ ಬರಬಹುದು. ಆದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಬಂಧ ಬುದ್ಧಿಗೆ ಮತ್ತೆ ನಮ್ಮ ಸೀಮಿತವಾದಂತಹ ಅನುಭವಕ್ಕೆ ನಮಗೆ ಕಾಣಿಸುವಂತಹ ಬಹಳ ಸುಂದರವಾದಂತಹ ವಸ್ತು ಏನು ಅಂತ ಹೇಳಿದ್ರೆ ಕಮಲದ ಹೂವು. ಆದ್ದರಿಂದ ಆ ಕಾರಣದಿಂದ ಮಾತ್ರ ಹೋಲಿಸ್ತಾ ಇದ್ದಾರೆ ಹೊರತು ಆ ಭಗವಂತನ ಸೌಂದರ್ಯವನ್ನ ನಿಜವಾಗ್ಲೂ ವಾಸ್ತವಿಕವಾಗಿ ಭೌತಿಕ ವಸ್ತುಗಳಿಗೆ ಹೋಲಿಸ್ತಾ ಇಲ್ಲ. ಏಕೆಂದ್ರೆ ಭಗವಂತನ ಸೌಂದರ್ಯ ಅಥವಾ ಭಗವಂತನ ಯಾವುದೇ ಆಯಾಮ ಅನ್ನುವಂತಹದ್ದು ಅದು ಸಂಪೂರ್ಣವಾಗಿ ಆಧ್ಯಾತ್ಮಿಕ. ಅದು ಭೌತಿಕ ವಸ್ತುಗಳಿಗೆ ಯಾವತ್ತೂ ಕೂಡ ಸಂಪರ್ಕದಲ್ಲಿ ಬರದೇ ಇರತಕ್ಕಂತಹ ಸೌಂದರ್ಯ, ಅದು ಸಚ್ಚಿದಾನಂದವಾಗಿರ್ತಕ್ಕಂತಹ ಸೌಂದರ್ಯ. ಆದ್ರೆ ಅದನ್ನ ನಮ್ಮ ಮಂದ ಬುದ್ಧಿಗೆ ಎಟಕಿಸುವಂತೆ ಈ ಶಾಸ್ತ್ರ ಹೇಳ್ತಾ ಇದೆ ಅಷ್ಟೇನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ.